ಪಂಢರಪುರದ ಹತ್ತಿರ ಮಂಗಳವೇಡಿ ಎಂಬತಕ್ಕಂಥ ಗ್ರಾಮ. ಈ ಮಂಗಳವೇಡಿ ಆ ಕಾಲದಲ್ಲಿ ಕರ್ನಾಟಕ ಪ್ರಾಂತ್ಯದ್ದೇ ಆಗಿತ್ತು. ಕರ್ನಾಟಕ ಅಲ್ಲಿವರೆಗೂ ಹಬ್ಬಿತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಸಿಗುವ ಅನೇಕ ಕನ್ನಡದ ಶಿಲಾಶಾಸನಗಳಿಂದ ಇದು ಕರ್ನಾಟಕವೇ ಎಂಬತಕ್ಕಂಥ ವಿಷಯ ಗೊತ್ತಾಗ್ತದೆ. ಈ ಮಂಗಳವೇಡಿ ಗ್ರಾಮದ ಅಲ್ಲಿ ಚಿಕ್ಕ ಸಂಸ್ಥಾನದ ಅಧಿಪತಿಗಳಾಗಿ ರಘುನಾಥ ಪಂತರು ಇದ್ದರು. ಅಲ್ಲಿಯ ರಾಜಕೀಯ ವ್ಯವಹಾರಗಳನ್ನು ನೋಡಿಕೊಳ್ಳತಕ್ಕಂತಹ ವ್ಯಕ್ತಿ ಅಂತಂದರೆ ರಘುನಾಥ ಪಂತರು. ವೈದಿಕ ವಿದ್ವಾಂಸರು ಜೊತೆಗೆ ರಾಜಕೀಯ ಚತುರರು ಆಗಿರತಕ್ಕಂಥವರು ರಘುನಾಥ ಪಂತರು. ಎಲ್ಲ ಮುಸಲ್ಮಾನರ ಮೊದಲಾದವರ ದಾಳಿಯನ್ನು ತಡೆಯಲು ಸಮರ್ಥರಾಗಿರತಕ್ಕಂತಹ ವ್ಯಕ್ತಿ. ವೀರರು, ಶೂರರು, ಧೀರರು, ಜೊತೆಗೆ ವೈದಿಕ ವಿದ್ವಾಂಸರು ಹೌದು ರಘುನಾಥ ಪಂತರು. ಸಾದಿನಾಡು ಅಂತ ಕೂಡ ಕರೀತಾರೆ ಇವರಿಗೆ. ಸಾದಿನಾಡಿನ ವೀರರು, ಆ ಭಾಗದಲ್ಲಿ ಸಾದಿನಾಡು ಅಂತ ಕರೀತಾ ಇದ್ರಂತೆ. ಇವರಲ್ಲಿ ವಿಶೇಷತೆ ಏನು ಅಂತಂದರೆ ಅಶ್ವದಳ ಇತ್ತು. ಅಶ್ವಾರೋಹಿ ದಳ ಇದನ್ನು ವಿಶೇಷವಾಗಿ ನಿಯಂತ್ರಣ ಮಾಡ್ತಾ ಇದ್ದರು. ರಘುನಾಥ ಪಂತರ ಒಂದು ಸೈನ್ಯ ಏನಿದೆ, ಅಶ್ವಾರೋಹಿಗಳ ಸೈನ್ಯ ಬಹಳ, ಅದಕ್ಕೆ ಇಡೀ ಭಾರತದಲ್ಲಿ ಆ ಕಾಲದಲ್ಲಿ ಅಶ್ವಾರೋಹಿ ದಳ ಪ್ರಸಿದ್ಧಿಗೆ ಬಂದಿದ್ದು, ಪ್ರಸಿದ್ಧಿ ಪಡೆದಿದ್ದು ರಘುನಾಥ ಪಂತರು ತಯಾರು ಮಾಡಿದ ಅಶ್ವಾರೋಹಿ ದಳ ಇವ್ರ ಬಳಿ ಇತ್ತಂತೆ. ಎಲ್ಲರೂ ಅಶ್ವಾರೋಹಿಗಳು. ಆ ನಾಡು ಸಾದಿನಾಡು, ಆ ಮಂಗಳವೇಡಿ ಗ್ರಾಮ ಏನಿದೆ, ಅಶ್ವಾರೋಹಿಗಳ ಅಥವಾ ಅಶ್ವವನ್ನು ಏರಿ ಯುದ್ಧ ಮಾಡುವ ವೀರರ, ಅಶ್ವಾರೋಹಿ ವೀರರ ಬೀಡು ಅಂತ ಕರೆಸಿಕೊಂಡಿತ್ತು ಅಂತ. ಅಷ್ಟು ಪ್ರಸಿದ್ಧಿ. ಎಲ್ಲರೂ ಏನಾರು ತೊಂದರೆ ಬಂದರೆ ಈ ದಳವನ್ನು ಕಳಿಸ್ತಾ ಇದ್ದರು ರಘುನಾಥ ಪಂತರು. ಈ ಅಶ್ವದಳ, ಅನೇಕ ವೀರ ದಳ ಏನಿದೆ ಹೋಗಿ ಜಯವನ್ನು ಸಾಧಿಸಿ ಬರ್ತಾ ಇತ್ತು. ಅಂತಹ ಒಂದು ಪ್ರಸಿದ್ಧವಾದ ಸ್ಥಳ. ಅಂತಹ ಒಂದು ಸೈನ್ಯವನ್ನು, ಅಶ್ವಾರೋಹಿ ದಳವನ್ನು ಇಟ್ಟುಕೊಂಡು ರಾಜಕೀಯ ವ್ಯವಹಾರವನ್ನು ಮಾಡತಕ್ಕಂತಹ ರಘುನಾಥ ಪಂತರು. ಜೊತೆಗೆ ಇವರಷ್ಟೇ ಅಲ್ಲ, ಅಲ್ಲಿರ್ತಕ್ಕಂತಹ ಸ್ತ್ರೀಯರು ಕೂಡ ಎಷ್ಟೋ ಜನ ಅತ್ಯಂತ ವೇಗವಾಗಿ ಕುದುರೆಯನ್ನು ಓಡಿಸ್ತಾ ಇದ್ರಂತೆ. ಅಷ್ಟು ಒಂದು ಚತುರತೆಯನ್ನು ಪಡೆದಿದ್ದರಂತೆ ಮಹಿಳೆಯರು ಕೂಡ. ಅಂದರೆ ಆ ಗ್ರಾಮ ಏನಿದೆ, ಈ ಕುದುರೆ ಓಡಿಸುವ ಅಂಥ ಶ್ರೇಷ್ಠ ಉತ್ತಮ ಮಟ್ಟದ ಕುದುರೆಯನ್ನು ಅತ್ಯಂತ ವೇಗವಾಗಿ ಓಡಿಸುವ ಯುದ್ಧದ ಒಂದು ಕುಶಲತೆಯನ್ನು ವ್ಯಕ್ತಪಡಿಸ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾದ ದಳವನ್ನು ನಿರ್ವಹಿಸ್ತಾ ಇದ್ರಂತೆ ರಘುನಾಥ ಪಂತರು. ಇಂಥ ದಳ ಇತ್ತಂತೆ. ಅಂದರೆ ಎಂತಹ ಒಂದು ಮನೆತನ, ರಾಜಕೀಯ ಮನೆತನ, ಇಷ್ಟು ವೈಭವ. ಏನಾರು ಆ ಭಾಗದ ತೊಂದರೆ ಬಂದರೆ ಇವರಿಗೆ ಕರೆ ಬರ್ತಾ ಇತ್ತು. ಇವರು ಹೋಗಿ ತಮ್ಮ ದಳದೊಂದಿಗೆ ಹೋಗಿ ಗೆದ್ದು ಬರ್ತಾ ಇದ್ದರಂತೆ. ಇಂತಹ ರಘುನಾಥ ಪಂತರ ಒಂದು ಮನೆತನ, ಅದು ಶ್ರೇಷ್ಠ ಆಗರ್ಭ ಶ್ರೀಮಂತ ಮನೆತನ, ರಾಜವೈಭವ. ಇವರ ಮನೆಯಲ್ಲಿ ಸಂತತಿ ಆಗಿರಲಿಲ್ಲ. ರಘುನಾಥ ಪಂತರ ಮಡದಿ ರಕಮಾಬಾಯಿ ಅಂತ. ಈ ರಕಮಾಬಾಯಿಯವರಿಗೆ ಮಕ್ಕಳಾದರೂ ಕೂಡ ಉಳಿತಾ ಇರಲಿಲ್ಲ. ರಘುನಾಥ ಪಂತರು, ಅವರ ಮಡದಿ ರಕಮಾಬಾಯಿ, ಇವರಲ್ಲಿ ಸಂತತಿ ಆದರೂ ಕೂಡ ಎಲ್ಲವೂ ಕೂಡ ನಾಶವಾಗಿ ಬಿಡ್ತಾ ಇದ್ವು. ಯಾವ ಮಗುವು ಉಳಿಲಿಲ್ಲಂತೆ. ಇಂತಹ ಸ್ಥಿತಿ ಬಂತು. ಅತ್ಯಂತ ಆಗರ್ಭ ಶ್ರೀಮಂತ ಮನೆತನ, ರಾಜವೈಭವ. ಆದರೆ ಸಂತತಿ ಇರಲಿಲ್ಲ. ಸಂತತಿ ಆದರೂ ಕೂಡ ಉಳಿತಾ ಇರಲಿಲ್ಲ. ಒಂದು ಸಲ ಒಂದು ಮಗು ಆಯಿತು, ಗಂಡು ಮಗು ಹುಟ್ಟಿತಂತೆ. ಬಹಳ ದಿನಗಳ ನಂತರ ಗಂಡು ಮಗು ಆಯಿತು. ಆ ಗಂಡು ಮಗು ಆಗಿ ಎಲ್ಲರಿಗೂ ಸಂತೋಷದ ವಾತಾವರಣ ನಿರ್ಮಾಣ ಆಯಿತು. ಆ ಗಂಡು ಮಗು ಆದ ತಕ್ಷಣವೇ ಹಿಂದಿನಂತೆ ಈ ಮಗು ಕೂಡ ಸಾಯದೇ ಇರಲಿ ಅಥವಾ ನಾಶವಾಗದೇ ಇರಲಿ, ಸ್ಥಿರವಾಗಿ ಇರಲಿ, ಕಲ್ಲಿನಂತೆ ಇರಲಿ ಅಂಥೇಳಿ ದುಂಡಪ್ಪ ಅಂತ ಕರೆದ್ರಂತೆ ಆ ಗಂಡು ಮಗುವಿಗೆ. ದುಂಡಪ್ಪ, ಅವರೇ ಮುಂದೆ ದೋಂಡೋ ಪಂತ ಅಂತ ಆಗ್ತಾರೆ. ದೋಂಡೋ ಪಂತ ಮನೆತನ, ಅಪರನಾಮ ದೇಶಪಾಂಡೆ ಮನೆತನ. ಆ ಬಹಳ ದಿನಗಳ ನಂತರ ಹುಟ್ಟಿದ ಗಂಡು ಮಗುವಿಗೆ ಆ ತಾಯಿ ರಕ್ಮಾಬಾಯಿ ಏನು ಮಾಡಿದ್ಲಂತೆ,
ಗುಂಡಪ್ಪ ಅಂದರೆ ಕಲ್ಲಿನ ಹಾಗೆ ಸ್ಥಿರವಾಗಿ ನಿಲ್ಲಪ್ಪ ನೀನು, ಕಲ್ಲು ಬಂಡೆ ಹಾಗೆ ಗುಂಡು ಗುಂಡಾಗಿ ಗಟ್ಟಿಯಾಗಿ ಸ್ಥಿರವಾಗಿ ಆಯುಷ್ ನಿನ್ನ ಆಯುಷ್ ಗಟ್ಟಿಯಾಗಿರಲಿ ಅಂಥೇಳಿ ಆ ತಾಯಿ ದುಂಡಪ್ಪ ಅಂತ ಕರೆದಂತೆ. ಅದು ಇಟ್ಟ ಹೆಸರು ನರಸಿಂಹ, ನಾಮಕರಣ ಮಾಡಿದ್ದು ನರಸಿಂಹ ಎಂಬತಕ್ಕಂಥ ನಾಮಕರಣ ಮಾಡಿದ್ದಾರೆ. ಇನ್ನೊಂದು ಪ್ರೀತಿಯಿಂದ ಕರೆದಿದ್ದು ದುಂಡಪ್ಪ. ಆ ದುಂಡಪ್ಪ ಕಲ್ಲು ಗಂಡನ ಹಾಗೆ ನಿನ್ನ ಆಯುಷ್ ಗಟ್ಟಿಯಾಗಿರಲಿ ಅಂಥೇಳಿ ದುಂಡಪ್ಪ ಅಂತ ಕರೆದರಂತೆ. ಮುಂದೆ ಆ ಹುಡುಗನೇ ದೊಂಡೋಪಂತ ಅಂತ ಕರೆಸಿಕೊಂಡ. ಅತ್ಯಂತ ವೈಭವದಿಂದ ಹುಟ್ಟುವಾಗಲೇ ಚಿನ್ನದ ಬಟ್ಟಲಲ್ಲಿ ಹಾಲು ಕುಡಿದಂತಹ ಹುಡುಗ, ಆಗರ್ಭ ಶ್ರೀಮಂತ ಮನೆತನ, ರಾಜವೈಭವ. ಏನು ಅಂತಹ ಶ್ರೀಮಂತ ಕುಟುಂಬದಲ್ಲಿ ಆ ಮಗು ಜನಿಸಿದೆ. ಮುಂದೆ ಬೆಳೀತಾ 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 ಆ ತಂದೆಯ ಜವಾಬ್ದಾರಿಯನ್ನು ದೊಡ್ಡಪ್ಪಂತ ತೆಗೆದುಕೊಳ್ತಾನೆ. ತಾನೇ ಒಂದು ಎಲ್ಲಿಯಾದರೂ ತೊಂದರೆ ಬಂದರೆ ಸ್ವತಃ ತಾನು ತನ್ನ ಸ್ನೇಹಿತರೊಂದಿಗೆ ತನ್ನ ಅಶ್ವಾರೋಹಿ ದಳದೊಂದಿಗೆ ತಾನೇ ಕೂಡಿಕೊಂಡು ಯುದ್ಧಕ್ಕೆ ಹೋಗತಕ್ಕಂತಹ ವೀರನಾಗಿ ಬೆಳೆದವನು, ರಾಜಕುಮಾರ. ದೊಡ್ಡಪ್ಪಂತ ರಾಜಕುಮಾರನಾಗಿ ತಂದೆ ಏನು ನಿಯಂತ್ರಣ ಮಾಡ್ತಾ ಇದ್ದರು ಅಶ್ವಾರೋಹಿ ದಳವನ್ನು, ಆ ದಳದ ಅಧಿಪತಿಯಾಗಿ ತಾನೇ ನಿಯಂತ್ರಣ ಮಾಡಿಕೊಂಡು ಅಶ್ವದಳವನ್ನು ತೆಗೆದುಕೊಂಡು ಹೋಗಿ ಯುದ್ಧ ಮಾಡಿ ಬರ್ತಾ ಇದ್ದಂತೆ. ಒಳ್ಳೆಯ ವಾಗ್ಮಿ, ಒಳ್ಳೆ ರೂಪಿ, ಒಳ್ಳೆ ರೂಪ ಲಾವಣ್ಯಗಳು ಸ್ಪರದ್ರೂಪಿಯಾಗಿರ್ತಕ್ಕಂತಹ ಅತ್ಯಂತ ಲಕ್ಷಣ ಭರಿತನಾದ ದೊಂಡೋಪಂತ, ಒಳ್ಳೆಯ ಮೈಕಟ್ಟು ಎಲ್ಲ ಚೆನ್ನಾಗಿತ್ತಂತೆ. ರಾಜಕುಮಾರ, ಅಷ್ಟು ಶ್ರೀಮಂತ ಮನೆತನ, ಅಷ್ಟು ವೀರ, ಕೆಚ್ಚದೆ ವೀರ ಅಂತೀವಲ್ಲ ಹಾಗೆ. ಆಗ ಆ ಸಂದರ್ಭದಲ್ಲಿ ವಿಜಯನಗರದಲ್ಲಿ ದಾಳಿಗೆ ಬಂದಂತಹ ಬಾಮಿನಿ ಸುಲ್ತಾನ್ ಮುಸಲ್ಮಾನರು ಅಂತೇನಿದ್ದಾರೆ, ಅವರನ್ನು ಎದುರಿಸಿ ವಿಜಯನಗರವನ್ನು ರಕ್ಷಿಸಿದ ಕೀರ್ತಿ ದೊಂಡೋಪಂತನಿಗೆ ಬರುತ್ತೆ. ಅಷ್ಟು ಹೋರಾಟ ಮಾಡುತ್ತೆ ಅಂತಂತೆ. ಆ ಒಂದು ದೊಂಡೋಪಂತನ ನೇತೃತ್ವದಲ್ಲಿ ಅಶ್ವಾರೋಹಿ ದಳ ಅಲ್ಲಿ ಹೋಯಿತು ಅಂದರೆ ಜಯ ಕಟ್ಟಿಟ್ಟು ಬುತ್ತಿ. ಇಷ್ಟು ಒಂದು ವೀರ ದೊಂಡೋಪಂತ. ಹಾಗೆ ರಘುಮನಾಥ ಪಂತ ನಂತರ ಅವರ ಒಂದು ದಳವನ್ನು ನಿಯಂತ್ರಣ ಮಾಡತಕ್ಕಂತಹ ಶ್ರೇಷ್ಠ ರಾಜಕುಮಾರನಾಗಿ ಆ ಏನು ಸಂಸ್ಥಾನ ಆಧಿಪತ್ಯವನ್ನು ತಾನು ವಹಿಸಿಕೊಂಡು ಅತ್ಯಂತ ವೈಭವದಿಂದ ವಿಜಯ ದುಂದುಬಿಯನ್ನು ಬಾರಿಸ್ತಾ ಇದ್ದಂತೆ. ಮತ್ತು ಆ ಕಾಲದಲ್ಲಿ ಬಹುಮನಿ ಸುಲ್ತಾನ್ ಅಲ್ಲಾವುದ್ದೀನ್ ಇದ್ದಾನಲ್ಲ, ಅಲ್ಲಾವುದ್ದೀನ್ ಬಹುಮನಿ ಸುಲ್ತಾನ್ ಅಲ್ಲಾವುದ್ದೀನ್ ಇವನನ್ನು ಎದುರಿಸಿದ ಏಕೈಕ ವೀರ ಅಂತಂದರೆ ದೊಂಡೋಪಂಥ. ಅಂತಹ ಮಹಾವೀರ, ಏಕೈಕ ವೀರ. ಆ ಕಾಲದಲ್ಲಿ ಅಂತಹ ಒಂದು ಎದೆಗಾರಿಕೆ, ಅಷ್ಟು ಒಂದು ಯುದ್ಧ ಕುಶಲತೆ ಇತ್ತಂಥವನಿಗೆ. ಇಂತಹ ದೊಂಡೋಪಂತ ಈ ಸಂದರ್ಭದಲ್ಲಿ ಆವಾಗ ರಾಷ್ಟ್ರಕೂಟರ ರಾಜಧಾನಿ ಅಂತ ಏನು ಕರೆಸಿಕೊಳ್ತಾ ಇದ್ದೇವೆ ಮಂಗಳವೇಡಿ, ಈ ಮಂಗಳವೇಡಿಯನ್ನು ನಮ್ಮದನ್ನಾಗಿ ಮಾಡಿಕೊಳ್ಬೇಕು ಪೂರ್ತಿ. ಯಾಕಂದರೆ ಆ ಕಾಲದಲ್ಲಿ ಮಂಗಳವೇಡಿಯನ್ನು ನಮ್ಮದನ್ನಾಗಿ ಮಾಡಿಕೊಳ್ಬೇಕು. ರಾಜಕೀಯ ಮಹತ್ವದ ದೃಷ್ಟಿಯಿಂದ ಅದರ ಅನುಕೂಲತೆ ಜಾಸ್ತಿ ಇದೆ ಅಂತ ಹೇಳಿಕೊಂಡು ರಾಷ್ಟ್ರಕೂಟರ ರಾಜಧಾನಿಯಾದ ಮಂಗಳವೇಡಿಯನ್ನು ತಮ್ಮದನ್ನಾಗಿ ಮಾಡಬೇಕು ಅಂಥೇಳಿ ತಾನಲ್ಲಿ ಹೋಗಿ ಆ ಮಂಗಳವೇಡಿಯನ್ನು ತನ್ನದನ್ನಾಗಿ ಮಾಡಿಕೊಂಡು ವಿಜಯವನ್ನು ಸಾಧಿಸಿ ಮರಳಿ ಬರ್ತಾ ಇರ್ತಾನಂತೆ. ಅಶ್ವಾರೋಹಿ ದಳದೊಂದಿಗೆ ಮರಳಿ ಬರ್ತಾ ಇರ್ತಾನೆ. ಮರಳಿ ಬರುವಾಗ ತುಂಬ ಬಾಯಾರಿಕೆ ಆಗ್ತದೆ. ಭೀಮಾ ನದಿಗೆ ನೀರು ಕುಡಿಬೇಕು ಅಂತ ಹೋಗ್ತಾರೆ. ಭೀಮಾ ನದಿಗೆ ನೀರು ಕುಡಿಬೇಕು ಅಂತ ಹೋದವಾಗ ಎಲ್ಲ ದಳದವರ ಜೊತೆಗೆ ಹೋಗಿದ್ದಾನೆ. ಆದರೆ ದೊಡ್ಡೋಪಂತ ನೇರವಾಗಿ ಕುದುರೆಯನ್ನು ನದಿಗೆ ಓಡಿಸ್ಬಿಡ್ತಾನೆ. ದೊಡ್ಡೋಪಂತ ಆ ವೇಗವಾಗಿ ಕುದುರೆಯಿಂದ ಇಳಿದು ನೀರು ಕುಡಿಯೋದಿಲ್ಲ. ಆ ಕುದುರೆಗೂ ಬಾಯಾರಿಕೆ ಆಗಿದೆ, ತನಗೂ ಬಾಯಾರಿಕೆ ಆಗಿದೆ. ಅದಕ್ಕೇನು ಮಾಡಿದ್ದಾನೆ, ನೇರವಾಗಿ ಕುದುರೆಯನ್ನೇ ನದಿಗೆ ಓಡಿಸಿ, ಅಂದರೆ ಆ ಕುದುರೆಯ ಬಾಯಿಗೆ ಬರುವಷ್ಟು ಭಾಗ ಆ ಕುದುರೆಯನ್ನು ಸಹಿತ ನೀರು ಒಳಗೆ ಪ್ರವೇಶ ಮಾಡಿದ್ದಾನೆ ವೇಗವಾಗಿ. ಅಲ್ಲಿ ಕುಳಿತು ಕುದುರೆಗೂ ನೀರು ಕುಡಿಸಿ ತಾನು ಕೂಡ ಕುದುರೆ ಮೇಲೆ ಕುಳಿತೇ ನೀರು ಕುಡಿತಾನೆ.
ನೀರು ಕುಡಿತಾ ಇರಬೇಕಾದ್ರೆ ಅಲ್ಲಿ ದೂರದಲ್ಲಿ ಕುಳಿತಂತಹ ಅಕ್ಷೋಭ್ಯ ತೀರ್ಥರು ಕುಳಿತಿರ್ತಾರೆ. ಅಲ್ಲಿ ಗಿಡದ ಹತ್ತಿರ ತಪಸ್ಸು ಮಾಡ್ತಾ ಅಕ್ಷೋಭ್ಯ ತೀರ್ಥರು ಕುಳಿತಿರ್ತಾರೆ. ಅಕ್ಷೋಭ್ಯ ತೀರ್ಥರು ಯಾಕಿಲ್ಲಿ ಕೂತಿದ್ದಾರೆ ಅಂದರೆ, ಅವರಿಗೆ ನಮ್ಮ ನಂತರ ಈ ವೇದಾಂತ ಸಾಮ್ರಾಜ್ಯಕ್ಕೆ ಯಾರು ಅಧಿಪತಿಗಳಾಗ್ತಾರೆ, ಇಂಥ ಒಂದು ಶ್ರೀಮದ್ ಆಚಾರ್ಯರಿಂದ ಬಂದಂತಹ ಶ್ರೀಮದ್ ಆಚಾರ್ಯರು, ಪದ್ಮನಾಭ ತೀರ್ಥರು, ಮಾಧವ ನರಹರಿ ತೀರ್ಥರು, ಮಾಧವ ತೀರ್ಥರು ಮೊದಲಾದವರಿಂದ ಹರಿದು ಬಂದಂತಹ ಇಂತಹ ಒಂದು ಅಮೋಘವಾದ ಈ ಒಂದು ವೇದಾಂತ ಸಾಮ್ರಾಜ್ಯ ನನ್ನ ನಂತರ ಈ ಪೀಠಕ್ಕೆ ಯಾರು ಅಷ್ಟೇ ಗಟ್ಟಿಯಾಗಿ ನಡೆಸಿಕೊಂಡು ಹೋಗತಕ್ಕಂಥ ಯೋಗ್ಯ ವ್ಯಕ್ತಿ ಬೇಕಾಗಿದೆ, ಯಾರು ಅಂತವ್ರು ವಿಚಾರ ಮಾಡ್ತಾ ಇದ್ರಂತೆ. ಪಂಢರಪುರದ ಪಾಂಡುರಂಗ ವಿಠ್ಠಲನನ್ನು ಕುರಿತು ತಪಸ್ಸು ಮಾಡಿ ಪ್ರಾರ್ಥನೆ ಮಾಡಿದ್ರಂತೆ. ನೀನೇ ಹಾದಿ ತೋರಿಸ್ಬೇಕಪ್ಪ ವಿಠ್ಠಲ, ನನಗೊಂದು ಹಾದಿ ತೋರಿಸು, ನನ್ನ ಮುಂದಿನ ವೇದಾಂತ ಸಾಮ್ರಾಜ್ಯಕ್ಕೆ ಯಾರಾದರೂ ಒಬ್ಬರು ವ್ಯಕ್ತಿ ಬೇಕು ಅಂತ ಹೇಳುವಾಗ ಪಂಢರಪುರ ಪಾಂಡುರಂಗ ವಿಠ್ಠಲ ಅವರ ಸ್ವಪ್ನದಲ್ಲಿ ಬಂದು, ನೀನು ಅಲ್ಲಿ ಆ ನದಿ ತೀರದಲ್ಲಿ ಕುಳಿತುಕೊಳ್ಳಪ್ಪ, ನದಿ ತೀರದಲ್ಲಿ ಕುಳಿತುಕೊಳ್ಳಿ, ನೀವು ಅಲ್ಲಿ ಕುಳಿತುಕೊಂಡಾಗ ನಿಮ್ಮ ಎದುರಿಗೆ ನೀವು ಅಲ್ಲಿ ಇರುವಾಗಲೇ, ಆ ನದಿ ತೀರದಲ್ಲಿ ಇರುವಾಗಲೇ ಒಬ್ಬ ವ್ಯಕ್ತಿ ಬಂದು ಕುದುರೆಯ ಸಮೇತ ನೀರಿಗೆ ಪ್ರವೇಶ ಮಾಡಿ ಬಾಯಿ ಹಚ್ಚಿ ನೀರು ಕುಡಿತಾನೆ. ನೋಡಿ ಬೇರೆ ಯಾರು ಕೂಡ ಆ ರೀತಿ ಮಾಡು, ಒಬ್ಬ ಮಾತ್ರ ಆ ರೀತಿ ಮಾಡ್ತಾನೆ. ಒಬ್ಬ ವ್ಯಕ್ತಿ ಮಾತ್ರ ವೇಗವಾಗಿ ಬಂದು ಆ ಕುದುರೆ ಸಹಿತ ನೀರನ್ನು ಪ್ರವೇಶ ಮಾಡಿ ಕುದುರೆ ಮೇಲೆ ಕುಳಿತುಕೊಂಡೇ ಬಾಯಿ ಹಚ್ಚಿ ನದಿ ನೀರನ್ನು ಕುಡಿತಾನೆ. ಅದೇ ವ್ಯಕ್ತಿ ನಿಮ್ಮ ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿ ಅಂತ ಸೂಚನೆ ಕೊಟ್ರಂತೆ. ಓಹೋ, ಅದಕ್ಕೆ ಇವರು ಅಕ್ಷೋಭ್ಯ ತೀರ್ಥರು ಕಾಯ್ತಾ ಕೂತಿದ್ರು ನದಿ ದಡದಲ್ಲಿ. ಅದಕ್ಕೆ ಸರಿಯಾಗಿ ಅಲ್ಲಿ ವಿಜಯವನ್ನು ಸಾಧಿಸಿ ಬಂದಂತಹ ಮಾರ್ಗಮಾದಲ್ಲಿ ಬರ್ತಾ ಇರುವ ದೊಂಡೋಪಂತ ತಕ್ಷಣವೇ ಬಾಯಾರಿಕೆ ಆಗಿದೆ ಅಂಥೇಳಿ ಆ ಕುದುರೆ ಅತ್ಯಂತ ಆ ಕುದುರೆ ಸಹಿತ ಆ ಕುದುರೆಗಳು ವೇಗ ಬರುವಾಗಲೇ ಇವರಿಗೆ ಖುಷಿ ಆಯಿತಂತೆ. ಇವರು ಅಕ್ಷೋಭ್ಯ ತೀರ್ಥ ಕುಳಿತುವಾಗ ಕಿವಿಗೆ ಆ ಕರಪುಟದ ಶಬ್ದ, ಕುದುರೆ ಒಟ್ಟು ಓಡ್ಬಿಡ್ತಕ್ಕಂಥ ಸಾವಿರಾರು ಕುದುರೆಗಳ ಶಬ್ದ ಕಿವಿಗೆ ಕೇಳುವಾಗ ರೋಮಾಂಚನ ಆಗ್ತಾ ಇತ್ತಂತೆ. ಅಯ್ಯೋ, ಕುದುರೆ ಶಬ್ದ ಕೇಳ್ತಾ ಇದೆ, ಯಾರಾದರೂ ಬರಬಹುದು ಅಂತ ಜಾಗೃತರಾದರಂತೆ. ಕಣ್ಣರಳಿಸಿ ನೋಡಿದ್ರಂತೆ. ಆ ಕುದುರೆಯ ಕರಪುಟಗಳ ಶಬ್ದಗಳು ಆ ಕಿವಿಗೆ ಅಪ್ಪಳಿಸಿದ್ದೇ ತಡ ಅಕ್ಷೋಭ್ಯ ತೀರ್ಥರು ಚುರುಕಾದರಂತೆ. ಪಾಂಡುರಂಗ ವಿಠ್ಠಲ ಹೇಳಿದ ಸನ್ನಿವೇಶ ಹತ್ರ ಬರ್ತಾ ಇರಬಹುದೇನೋ ಅಂತ ಆಯಿತು. ಅವ್ರು ಕೇಳ್ತಾ ಆ ಕುದುರೆ ಸೈನ್ಯ ಹತ್ತಿರಕ್ಕೆ ಬಂದು ಒಬ್ಬ ವ್ಯಕ್ತಿ ಮಾತ್ರ ನೇರವಾಗಿ ನೀರಿಗೆ ಪ್ರವೇಶ ಮಾಡಿ ನೀರು ಕುಡಿಯುವಾಗ ತಕ್ಷಣವೇ ಇವರು ಅಕ್ಷೋಭ್ಯ ತೀರ್ಥರು ಕಿಂಪಶು ಪೂರ್ವದೇಹೇ ಅಂತ ಹೇಳಿಬಿಟ್ರಂತೆ. ಆ ದೊಂಡೋಪಂತನನ್ನು ನೋಡಿ ಕಿಂಪುಷು ಪೂರ್ವದೇಹೇ ಅಂತ ಕೇಳಿದ್ರಂತೆ. ಕೇಳಿದ್ದೇ ತಡ ಆ ವಾಕ್ಯ ಆವಾಗ ದೊಂಡೋಪಂತನ ಕಿವಿಗೆ ಬಿತ್ತು. ತಕ್ಷಣವೇ ಆ ನೀರು ಒಳಗೆ ಮುಳುಗಿ ಆ ನೀರಿನಿಂದ ಇಳಿದು ಸೀದಾ ಅಕ್ಷೋಭ್ಯ ತೀರ್ಥರ ಬಳಿಗೆ ಬಂದನಂತೆ. ಅಕ್ಷೋಭ್ಯ ತೀರ್ಥರನ್ನು ಕಣ್ಣಲ್ಲಿ ಕಂಡಿಟ್ಟು ನೋಡಿದ. ಅವರ ತಪಶಕ್ತಿ, ಅವರ ತೇಜಸ್ಸು ಅದೆಲ್ಲ ನೋಡಿ ಮೂಗು ವಿಸ್ಮಿತನಾಗಿ ಅವರ ಬಳಿಯೇ ಕುಳಿತು ಬಿಟ್ಟಂತೆ. ಎಷ್ಟೋ ಹೊತ್ತು ಆ ವಾಕ್ಯ ಕೇಳಿದ್ದೇ ತಡ ಅವರ ಬಳಿ ಎದುರಿಗೆ ಬಂದು ಅವರಿದ್ದಲ್ಲೇ ಕುಳಿತು ಅವರು ಹೇಳುವ ಪಾಠ, ಅವರ ಪ್ರವಚನವನ್ನು ಕೇಳ್ತಾ ಹಾಗೆಯೇ ಮೂಗು ವಿಸ್ಮಿತನಾಗಿ ಕೇಳ್ತಾ ಈ ವಶೀಕರಣ ಅಂತಾರಲ್ಲ ಹಾಗೆ ಅವರಲ್ಲೇ ತಲೀನ ಆಗಿಬಿಟ್ಟಂತೆ. ಯಾವುದು ಆ ವಾಕ್ಯ ಕೇಳಿದ್ರಿಂದ ಜ್ಞಾನೋದಯವಾಯಿತವರಿಗೆ ಎಲ್ಲ ಜನ್ಮಾಂತರದ ಸ್ಮೃತಿ ಬಂತಂತೆ. ಅಂದರೆ 3 ಜನ್ಮದ ಎಲ್ಲ ನೆನಪಾಯಿತವರಿಗೆ, ಎಲ್ಲ ಪರಿಪಕ್ವವಾಗಿರತಕ್ಕಂತಹ ಏನು ಒಂದು ಶಕ್ತಿ ಇತ್ತು ಅದು ಅಭಿವ್ಯಕ್ತಿ ಆಯಿತು. 3 ಜನ್ಮದ ಕಥೆ ಆಯಿತು, ನೆನಪಾಯಿತವರಿಗೆ. ಅಂದರೆ ಅವರು ಇಂದ್ರರು, ಅರ್ಜುನ, ಎತ್ತು, ಹಿಂದಿನ ಜನ್ಮದಲ್ಲಿ ನೀನು ಎತ್ತಾಗಿದ್ದೇನಪ್ಪ ಅಂತ. ಅಂದರೆ ಹಿಂದಿನ ಜನ್ಮದಲ್ಲಿ ಎತ್ತಾಗಿದ್ದರು. ಆನಂದ ತೀರ್ಥರು ಪಾಠ ಹೇಳುವಾಗ ಪಾಠ ಮುಗಿದ ನಂತರ ಅವರ ಸಂಚಾರಕ್ಕೆ ಹೊರಡುವಾಗ ಅವರ ಗ್ರಂಥಗಳನ್ನು ಹೊತ್ತುಕೊಂಡು ಹೋಗತಕ್ಕಂಥ ಎತ್ತು ಅಂತಂದರೆ ಈ ದೊಂಡೋಪಂತನೇ ಎತ್ತಾಗಿದ್ದರು. ಅತ್ಯಂತ ಋಷದಿ ಎತ್ತಾಗಿರುತ್ತಲ್ಲೇ. ಮತ್ತು ಆಚಾರ್ಯರು ಪಾಠ ಹೇಳುವಾಗ ಅಲ್ಲೇ ಕುಳಿತುಕೊಂಡು ಎಲ್ಲ ಪಾಠವನ್ನು ಕೇಳ್ತಾ ಇರತಕ್ಕಂಥ ಎತ್ತು, ಅದೇ ಎತ್ತು ಮುಂದಿನ ಜನ್ಮದಲ್ಲಿ ದೊಡ್ಡೋಪಂತನಾಗಿ ಬಂದಿದ್ದಾನೆ. ಈ ದೊಡ್ಡೋಪಂತನೇ ಆಶ್ರಮಕ್ಕೆ
ನಮ್ಮ ವೇದಾಂತ ಸಾಮ್ರಾಜ್ಯಕ್ಕೆ ಉತ್ತಮ ಅಧಿಕಾರಿ ಅಂತ ಆಗಲಿ ನಿರ್ಣಯ ಮಾಡಿದ್ದಾರಂತೆ. ಇವರಿಗೆ ಈ ಪೀಠವನ್ನು ವಹಿಸಿಕೊಡೋದು ಅಂತ ತೀರ್ಮಾನ ಮಾಡಿದ್ದಾರೆ. ಆಯಿತು. ಆ ಕ್ಷಣದಿಂದ ಎಲ್ಲ ತೊರೆದ. ಯಾವಾಗ ಅವರ ವಾಣಿ, ಅವರ ಮಾತು, ಅವರ ದರ್ಶನವಾಯಿತು, ದೋಂಡೋಪಂಥ ಬದಲಾವಣೆ ಆಗಿಬಿಟ್ಟ. ರಾಜವೈಭವ, ವಿಲಾಸ, ರಾಜ್ಯ, ಭೋಗ, ಅಧಿಕಾರ ಎಲ್ಲ ಹೊರಟೋಯ್ತು. ಎಲ್ಲ ಬಿಟ್ಟುಬಿಟ್ಟ. ಅವರು ನೋಡಿದ್ದೇ ತಡ. ದೋಂಡೋಪಂಥ ರಾಜ್ಯ, ಭೋಗ, ಅಧಿಕಾರ, ವಿಲಾಸ, ಸುಖ ಸಂಪತ್ತು, ಎಷ್ಟು ವೈಭವ. ಆ ಕ್ಷಣದಲ್ಲಿ ವಿರಕ್ತಿ ಬಂದುಬಿಡ್ತಂತೆ. ಸುಖ ಸಂಪತ್ತು, ವೈಭವ, ಎಂತಹ ಜೀವನ. ಇಬ್ಬರು ಹೆಂಡಂದಿರು ದೋಂಡೋಪಂಥನಿಗೆ, ಇಬ್ಬರು ಹೆಂಡಂದಿರು. ಆ ಕಾಲದಲ್ಲಿ ಅದೊಂದು ವೈಭವ, ಬಹುಪತ್ನಿತ್ವ ಅನ್ನೋದು ಆ ಕಾಲದ ಅಧಿಕಾರಿಗಳದು ಭೂಷಣ. ಹೀಗಾಗಿ ಅತ್ಯಂತ ಲಾವಣ್ಯವತಿಯರಾದ, ಅತ್ಯಂತ ಸುಂದರಿಯರಾದ, ಶ್ರೇಷ್ಠ ಸುಂದರಿಯರಾಗಿರತಕ್ಕಂತಹ, ಸೌಂದರ್ಯ ಇರತಕ್ಕಂತಹ ಇಬ್ಬರು ಮಡದಿಯರಿದ್ದರಂತೆ. ಒಬ್ಬ ಮಗ ಇದ್ದ ದೊಡ್ಡಪ್ಪಂದನಿಗೆ, ಅವನ ಹೆಸರು ಶೇಷಾದ್ರಿ ಅಂತ, ಮಗ ಕೂಡ ಇದ್ದ. ಇದೆಲ್ಲವನ್ನು ಕೂಡ ತೊರೆದರು ನೋಡಿ. ಸೀದಾ ಮನೆಗೆ ಬಂದಿದ್ದೇ ತಡ. ಅವತ್ತಿನಿಂದ ಮಾತಿಲ್ಲ, ಕಥೆಯಿಲ್ಲ, ವಿರಕ್ತಿಯ ಹಾದಿನ ತುಳಿದು ಬಿಟ್ಟಿದ್ದಾನೆ. ಎಲ್ಲ ಕಡೆ ವಿರಕ್ತಿ, ಮಾತಿಲ್ಲ, ಕಥೆಯಿಲ್ಲ. ಯಾಕೆ ಮಗ ಹೀಗಾಗಿದ್ದಾನೆ ಅಂತ ರಘುನಾಥ ಪಂತರಿಗೆ ಆಶ್ಚರ್ಯ ಆಯಿತು. ಆದರೆ ಕರ್ತವ್ಯದ ಕರೆ ಈ ಕಡೆ ಸೆಳೆದಿತ್ತು. ರಾಜವೈಭವ ಬೇಡ ಅನಿಸಿತು. ಎಂತಹ ಆಗರ್ಭ ಶ್ರೀಮಂತನ ಬೇಕಾದಷ್ಟು ಇದ್ದದ್ದೆಲ್ಲವೂ ಕೂಡ ತೊರೆದು ಬಿಟ್ಟರು. ತೊರೆದು ಈಚೆ ಬರುವ ಅಕ್ಷೋಭ್ಯ ತೀರ್ಥರೆಡೆಗೆ ಸಾಗುವ, ಅವರ ಹಾದಿಲಿ ಸಾಗುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮನಸ್ಸು ಆ ಕಡೆ ತುಡಿತಾ ಇದೆ. ಮನೆಯಲ್ಲಿ ಬಹಳಷ್ಟು ಜನ ಅವನನ್ನು ಸಂಸಾರದಲ್ಲಿ ಕೂಡಿ ಹಾಕಬೇಕು ಅಂತ ಬಹಳ ಪ್ರಯತ್ನ ಮಾಡಿದರು. ಅವರು ಮಲಗಿರುವಾಗ ಶಯ್ಯಾಗ್ರಹಕ್ಕೆ ಇಬ್ಬರು ಮಡದಿಯರನ್ನು ಕಳಿಸಿದರು. ಶಯ್ಯಾಗ್ರಹಕ್ಕೆ ಇಬ್ಬರು ಮಡದಿಯರು ಅಲಂಕಾರ ಮಾಡಿಕೊಂಡು ಹೋದರೆ ಮಂಚದ ಮೇಲೆ ಶೇಷ ಕೂತಿತ್ತಂತೆ. 5 ಹೆಡೆಯ ಸರ್ಪ ಒಳಗಡೆ ದೋಂಡೋಪಂಥ ಕೂತಿದ್ದಾರೆ ಅಂತ ಹೋದರೆ, ಇಬ್ಬರು ಮಡದಿಯರು ಅಲಂಕೃತರಾಗಿ ಆ ಶಯ್ಯಾಗ್ರಹವನ್ನು ಪ್ರವೇಶ ಮಾಡಿದರೆ ಆ ಮಂಚದ ಮೇಲೆ ದೋಂಡೋಪಂಥ ಕೂತಿಲ್ಲ, 5 ಹೆಡೆ ಸರ್ಪ ಕೂತಿದೆ. ಚಿಠಾರನೆ ಚೀರು ಹೊರ ಬಂದುಬಿಟ್ರಂತೆ. ಶೇಷಾಂಶ ಸಂಭೂತರು ಇವರು ದೋಂಡೋಪಂಥ ನಾವು ಅಂದುಕೊಂಡಂಥ ವ್ಯಕ್ತಿಯಲ್ಲ, ನಾ ಜ್ಞಾನಿ ಇರಬಹುದು ಅಂಥೇಳಿ ಸ್ಪರ್ಶವೇ ಆಗಲಿಲ್ಲ, ಸ್ತ್ರೀ ಸ್ಪರ್ಶವೇ ಆಗಲಿಲ್ಲ. ಹಾಗೆಯೇ ಓಡಿ ಬಂದುಬಿಟ್ಟಿದ್ದಾರಂತೆ. ಅವತ್ತಿನ ಅರ್ಥ ಆಯಿತು, ಓ ಹಾಗಾದರೆ ಇದು ಮಹಾನ್ ಚೇತನವೇ ನಮ್ಮಲ್ಲಿ ಇರತಕ್ಕಂಥದ್ದು, ನಾವು ಅಂದುಕೊಂಡಂಥ ವ್ಯಕ್ತಿ ಬರಲ್ಲ ಅಂತ ಗೊತ್ತಾಯ್ತಂತೆ. ತಕ್ಷಣವೇ ಅದಕ್ಕೆ ಹೀಗೆ ನಾನು ಆಶ್ರಮ ತೆಗೆದುಕೊಳ್ಳೋದು ಮಾಡಿದ್ದೇನೆ ಅಂತ ಹೇಳಿಕೊಂಡು ತಮ್ಮ ನಿರ್ಧಾರವನ್ನು ತಿಳಿಸಿದರು. ಸೀದಾ ಅಕ್ಷೋಭ್ಯ ತೀರ್ಥರ ಬಳಿ ಬಂದರು. ನಾನು ನೀವು ಶಿಷ್ಯನಾಗಿದ್ದೇನೆ, ಆಶ್ರಮ ಕೊಡಿ ಅಂತ ಸ್ವತಃ ತಾವೇ ಕೇಳಿದರಂತೆ. ಮುಂದೆ ಅವರಿಗೆ ಆಶ್ರಮ ಕೊಟ್ಟಿದ್ದಾರೆ. ಅವರೇ ಜಯತೀರ್ಥರು ಆದರು. ವೀರ ದೋಂಡೋಪಂಥ ಜಯತೀರ್ಥರಾಗಿ ಬಂದರು. ಅವರೇ ಜಯತೀರ್ಥರು. ವೇದಾಂತ ಸಾಮ್ರಾಜ್ಯವನ್ನು ಆಳಿದ ಅತ್ಯಂತ ಶ್ರೇಷ್ಠವಾದ ಕೊಡುಗೆಯನ್ನು ಕೊಟ್ಟಂತಹ, ಮಾಧ್ವ ಸಮಾಜಕ್ಕೆ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟಂಥ ಮಹಾನ್ ಸಂತ ಅಂದರೆ ಜಯತೀರ್ಥರು. ಈ ದೋಂಡೋಪಂಥ ಅಲ್ಲಿ ಬಂದು ಆಶ್ರಮ ಸ್ವೀಕಾರ ಮಾಡಿದ. ಅಕ್ಷೋಭ್ಯ ತೀರ್ಥರು ಅವರಿಗೆ ಆಶ್ರಮವನ್ನು ಕೊಟ್ಟು ಜಯತೀರ್ಥರು ಅಂಥೇಳಿ ನಾಮಕರಣ ಮಾಡಿದ್ದಾರೆ. ಜಯತೀರ್ಥ, ತೀರ್ಥ ಅಂದರೆ ಶಾಸ್ತ್ರಗಳು, ಶಾಸ್ತ್ರಗಳನ್ನು ಓದಿ ಗೆದ್ದಂತಹ, ಅಂದರೆ ಶಾಸ್ತ್ರಗಳಲ್ಲಿ ಗೆಲುವು ಬರಲಿ, ಜಯತೀರ್ಥ ಅನವರ್ಥಕವಾದ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ತೀರ್ಥಗಳಲ್ಲಿ, ತೀರ್ಥ ಅಂದರೆ ಶಾಸ್ತ್ರಗಳು, ಶಾಸ್ತ್ರಗಳ ಅಧ್ಯಯನದಲ್ಲಿ, ಶಾಸ್ತ್ರದ ವಲಯದಲ್ಲಿ, ಶಾಸ್ತ್ರ ಭಾಗದಲ್ಲಿ, ವೇದಾಂತ ವಲಯದಲ್ಲಿ ಯಾವತ್ತೂ ಜಯ ಖಂಡಿತ, ಜಯ ತೀರ್ಥ ಅಂತ ಅನ್ವರ್ಥಕವಾದ ನಾಮಕರಣ ಮಾಡಿದ್ದಾರೆ. ಮುಂದೆ ಜಯತೀರ್ಥರು ಹಂತ ಹಂತವಾಗಿ ಅವರಲ್ಲಿ ಅಧ್ಯಯನವನ್ನು ಮಾಡಿ ಏನು ಅಕ್ಷೋಭ್ಯ ತೀರ್ಥರು ಶ್ರೀಮದ್ ಆಚಾರ್ಯರಿಂದ ಸಾಕ್ಷಾತ್ ತಾವು ಕೇಳಿದ್ದಾರೋ ಅದೆಲ್ಲವನ್ನು ಅವರಿಗೆ ಎರಕ ಹೊಯ್ದಿದ್ದಾರೆ. ದೊಡ್ಡ ಜ್ಞಾನದ ನಿಧಿ ತಯಾರಾಯಿತು. ಅಕ್ಷೋಭ್ಯ ತೀರ್ಥರು ಏನು, ಅವರು ಕೂಡ ಚಾಲುಕ್ಯ, ಬಾದಾಮಿ ಚಾಲುಕ್ಯ ರಾಜಮನೆತನದವರು, ಅಲ್ಲಿಯ ಜಮಖಂಡಿ ಭಾಗದ ಮಾಂಡಲೀಕರು. ಮತ್ತು ದೊಡ್ಡೋಪಂಥನ ತಂದೆಯ ಕಡೆಯವರು, ಅವರ ಪೂರ್ವಜರು ವಿಶ್ವಾಮಿತ್ರ ಗೋತ್ರದವರು.
ಅವರು ಕೂಡ ರಘುನಾಥ ಪಂತರ ಹಿಂದಿನವರು ಎಲ್ಲರೂ ಕೂಡ ಚಾಲುಕ್ಯ ರಾಜರ ಮನೆತನದ ಆಶ್ರಯದಲ್ಲಿರ್ತಕ್ಕಂಥವರು, ಜಮಖಂಡಿ ಭಾಗದಲ್ಲಿರ್ತಕ್ಕಂಥವರು ಎಲ್ಲರೂ ರಾಜಾಶ್ರಯ ಪಡೆದಿರತಕ್ಕಂಥವರೇ. ಹೀಗಾಗಿ ಹುಟ್ಟಿದ ಅರಬ್ಯ ಆಗರ್ಭ ಶ್ರೀಮಂತಿಕೆ ಅವರಲ್ಲಿ ಇತ್ತು. ಚತುರಂಗ ಸೈನ್ಯ ಆಗಿರ್ಬೋದು, ಎಲ್ಲ ಅಶ್ವದಳ ಆಗಿರ್ಬೋದು, ಎಲ್ಲ ತುಂಬಿ ತುಳುಗತಕ್ಕಂತಹ ದೊಡ್ಡ ಅಧಿಪತ್ಯ. ಯಾರಿಗೆ ಅಕ್ಷೋಭಿ ತೀರ್ಥರು ಹಾಗಿದ್ದದ್ದನ್ನು ಎಲ್ಲವನ್ನೂ ಕೂಡ ಬಿಟ್ಟು ಬಂದವರು ಅಕ್ಷೋಭಿ ತೀರ್ಥರು. ಶಿಷ್ಯರದು ಅದೇ ಸ್ಥಿತಿಯಾಯಿತು. ತನಗಿರತಕ್ಕಂತಹ ಏನು ಆಧಿಪತ್ಯವನ್ನು ಎಲ್ಲವೂ ಕೂಡ ತೊರೆದು ಜಯತೀರ್ಥರಾಗಿ ಬಂದಿರತಕ್ಕಂಥವರಾಗಿದ್ದಾರೆ. ಮುಂದೆ ಜಯತೀರ್ಥರಾಗಿ ಬಂದು ಅವರ ಸಾಧನೆ ನಿಮಗೆ ಗೊತ್ತೇ ಇದೆ. ಎಲ್ಲ ಶ್ರೀಮದ್ ಆನಂದ ತೀರ್ಥರ ಸರ್ವಮೂಲ ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದು ಎಲ್ಲರ ಗಮನಕ್ಕೆ ಆ ಮಧ್ವರ ಹೃದಯವನ್ನು ಬಿಚ್ಚಿ ತೋರಿಸಿರತಕ್ಕಂತಹ ವ್ಯಕ್ತಿಗಳು ಅಂದರೆ ಜಯತೀರ್ಥರು. ಕಬ್ಬಿಣದ ಕಡಲೆ ಅಂತಿರತಕ್ಕಂತಹ ಆ ಸಂಸ್ಕೃತದ ಪಾರಿಭಾಷಿಕ ಶಬ್ದಗಳನ್ನು ಸರಳವಾಗಿ ಅದನ್ನು ಬಿಡಿಸಿ ಈ ವಾಕ್ಯಕ್ಕೆ ಇದೇ ಅರ್ಥ, ಆನಂದ ತೀರ್ಥ ಅಭಿಪ್ರಾಯ ಹೀಗಿದೆ ಅಂತ ತಿಳಿಸಿಕೊಟ್ಟು ಮಹದುಪಕಾರ ಮಾಡಿರ್ತಕ್ಕಂಥವರು ಜಯತೀರ್ಥರು. ಅದಕ್ಕೆ ಟೀಕಾಚಾರ್ಯರು ಅಂತ ಕರೆದಿದ್ದಾರೆ. ಹೀಗೆ ಯರಗೋಳದ ಗುಹೆಯಲ್ಲಿ ಕುಳಿತುಕೊಂಡು ಈ ಕಾರ್ಯವನ್ನು ಮಾಡಿದರು. ಈ ಕಾರ್ಯವನ್ನು ಮಾಡಲಿಕ್ಕೆ ಹೊರಟಿರುವಾಗ ದುರ್ಗಾದೇವಿ ಅವರಿಗೆ ಪ್ರತ್ಯಕ್ಷಳಾಗಿ ಒಂದು ಪೂಗಿ ಫಲ ಹಾಗೂ ಗಂಟ ಅಂದರೆ ಇಂಕಿನಲ್ಲಿ ಎದ್ದು ಬರೆಯತಕ್ಕಂಥದ್ದು, ಬರೆಯುವ ಸಾಧನ ಗಂಟ ಅಂತ. ಪೂಗಿ ಫಲ ಅಂದರೆ ಅಡಿಕೆ, ಅಂದರೆ ಇಂಕಿನಲ್ಲಿ ಎದ್ದು ಅದನ್ನು ಬರೆದಾದ ಮೇಲೆ ಅಡಿಕೆಯಿಂದ ತಿಕ್ಕಿದರೆ ಶೈನಿಂಗ್ ಬರುತ್ತೆ. ಹೀಗಾಗಿ ಆ ತಾಡವಾಲೆ ಕೃತಿಯಲ್ಲಿ ನಾವೇನು ನೋಡ್ತೀವಲ್ಲ ಅದನ್ನು ಗಂಟ ಅಂತಂದರೆ ಇಂಕಲ್ಲಿ ಅಥವಾ ಇದರಲ್ಲಿ ಎದ್ದಿ ಅದನ್ನು ಗಂಟ ಬರೆಯುವ ಸಾಧನ ಗಂಟ. ಮತ್ತು ಪೂಗಿ ಫಲ ಅದು ಬರದಾದ ಮೇಲೆ ಅದನ್ನು ಉಜ್ಜಬೇಕು. ಪೂಗಿ ಫಲದಿಂದ ಉಜ್ಜಿದರೆ ಶೈನಿಂಗ್ ಬರ್ತದೆ, ಹಾಗೇ ಉಳಿತದೆ. ಈ ಎರಡನ್ನು ಕೊಟ್ಟಿದ್ದು ದುರ್ಗಾದೇವಿ ಸಾಕ್ಷಾತ್ ಪ್ರತ್ಯಕ್ಷಳಾಗಿ ಆ ಯರಗೋಳ ಗುಹೆಯಲ್ಲಿರುವಾಗ ಕೊಟ್ಟಿದ್ದಾಳೆ. ನಂತರ ಯರಗೋಳ ಗುಹೆಯಲ್ಲಿ ಕುಳಿತುಕೊಂಡು ಸಂಭೂತರಾಗಿರ್ತಕ್ಕಂತಹ ಸಾಕ್ಷಿ ಇಂದ್ರ ಅವತಾರ ಇರತಕ್ಕಂತಹ ಆ ಜಯತೀರ್ಥರು ಇಂಥ ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ಎಲ್ಲ ತತ್ವ ಪ್ರಕಾಶಕ ಶ್ರೀಮನ್ ನ್ಯಾಯಸುಧ, ತತ್ವ ಮತ್ತು ನ್ಯಾಯವಿವರಣೆ, ತತ್ವ ವಿವೇಕ, ತತ್ವ ಸಂಖ್ಯಾನ, ಆಯಿತಾ, ಉಪಾಧಿ ಖಂಡನ, ಮಾಯಾವಾದ ಖಂಡನ, ಪ್ರಪಂಚ ಮಿಥ್ಯಾತ್ಮ ಅನುಮಾನ ಖಂಡನ, ಮತ್ತು ಇಂತಹ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಶ್ರೀಮನ್ಯಾಯ ಸುಧಾವ ಪಠನೀಯ ವಸುಧಾವ ಪಾಲನೀಯ ಮಹತ್ತರವಾದ ಕೃತಿಯನ್ನು ಶ್ರೀಮನ್ಯಾಯ ಸುಧಾ ಅವರು ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಅನೇಕ ಗ್ರಂಥಗಳನ್ನು ಬಾಬಾ ಗಭೀರೋಪೇತವಾದ ಟೀಕೆಯನ್ನು ಬರೆದು ಟೀಕಾಚಾರ್ಯರು ಅಂತ ಪ್ರಸಿದ್ಧರಾದರು. ಎಲ್ಲಿದ್ದುಂಡೋಪ ಅಂತ ಇಲ್ಲಿ ಜಯತೀರ್ಥರು. ಆ ಜಯತೀರ್ಥರು ಇಷ್ಟೆಲ್ಲ ಒಂದು ಅನುಕೂಲ ಮಾಡಿಕೊಟ್ಟು ಇದು ಕೂಡ ಏನು ನಮಗೆ ಒಂದು ಮಧ್ವ ಸಿದ್ಧಾಂತದಲ್ಲಿ ಪ್ರವೇಶವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ನಂತರ ಮುಂದೆ ಬಂದಂತಹ ಮಹನೀಯರು ಆ ಜಯತೀರ್ಥರ ಜಾಡಿನಲ್ಲೇ ನಡೆದು ಅವರು ಕೊಟ್ಟ ವ್ಯಾಖ್ಯಾನವನ್ನು ಇನ್ನೂ ಹೆಚ್ಚು ಕೂಡ ಅಧ್ಯಯನ ಮಾಡ್ತಾ ಸಾಧನೆಯನ್ನು ಮಾಡಿದ್ದಾರೆ. ಎಲ್ಲರ ಮುಂದಿನವರ ಎಲ್ಲ ಸಾಧನೆಗೂ ಒಂದು ಭದ್ರ ಬುನಾದಿ ಅಂತಂದರೆ ಜಯತೀರ್ಥರು ಮಾಡಿದ ಉಪಕಾರ. ಅವರು ಶ್ರೀಮದ್ ಆನಂದ ತೀರ್ಥರ ಸರ್ವಮೂಲ ಗ್ರಂಥಗಳಿಗೆ ಬರೆದಿರ್ತಕ್ಕಂಥ ಟೀಕೆಯಿಂದ ಆ ಶ್ರೀಮದ್ ಆನಂದ ತೀರ್ಥರ ಒಂದು ಭಾವ ಅಭಿಪ್ರಾಯ ಎಲ್ಲರಿಗೂ ಗೊತ್ತಾಗುವಂತೆ ಆಯಿತು. ಇದು ಜಯತೀರ್ಥ ದೊಡ್ಡ ಒಂದು ಉಪಕಾರವನ್ನು ಜಯತೀರ್ಥರು ಮಾಡಿದ್ದಾರೆ. ಜಯತೀರ್ಥರು ಆ ಕಾಲದಲ್ಲಿ ಪ್ರಸಿದ್ಧಿ ಪಡೆದಾಗ ಇವರನ್ನು ನೋಡಬೇಕು ಅಂತ ವಿದ್ಯಾರಣ್ಯರು ಬಂದಿದ್ದಾರೆ. ಅವರು ಪ್ರಯಾಣ ಮಾಡ್ತಾ ಇರುವಾಗ ಯರಗೋಳದ ಗುಹೆಯಲ್ಲಿ ಜಯತೀರ್ಥರು ಕುಳಿತುಕೊಂಡು ತಮ್ಮ ಕಾರ್ಯವನ್ನು ಮಾಡುತ್ತಿದ್ದಾರೆ. ಇಲ್ಲಿ ಜಯತೀರ್ಥರಿದ್ದಾರೆ ಅಂತ ಗೊತ್ತಾಯಿತು. ವಿದ್ಯಾರಣ್ಯರು ಆ ಜಯತೀರ್ಥರನ್ನು ಕಾಣಬೇಕು ಅಂತ ಅಲ್ಲಿ ಬಂದರಂತೆ. ಯರಗೋಳ ಗುಹೆಯಲ್ಲಿರುವಾಗ ಸರಿ ಅಂತ ಅಲ್ಲಿ ಬಂದಾವಾಗ ವಿದ್ಯಾರಣ್ಯರಿಗೆ ಒಂದು ಶ್ರೀಮದ್ ಆಚಾರ್ಯರು ಬರೆದಿರತಕ್ಕಂತಹ ಪ್ರಮಾಣ ಲಕ್ಷಣ ಒಂದು ಪುಸ್ತಕವನ್ನು ಕೊಟ್ಟರಂತೆ. ಪ್ರಮಾಣ ಲಕ್ಷಣ ಪುಸ್ತಕ ಕೊಟ್ಟಾಗ ಅದನ್ನು ಓದಿದರು ವಿದ್ಯಾರಣ್ಯರು. ಒಂದಲ್ಲ ಓದಿದರು, ಸ್ವಲ್ಪ ಅರ್ಥ ಆಗಲಿಲ್ಲ, ಏನು ಮೇಲ್ನೋಟು ಗೊತ್ತಾಗಲಿಲ್ಲ. ಇನ್ನೊಮ್ಮೆ ಓದಿದರು, ಗೊತ್ತಾಗಲಿಲ್ಲ. ಮತ್ತೊಮ್ಮೆ ಓದಿದರು, ಗೊತ್ತಾಗಲಿಲ್ಲ. ಮೇಲಕ್ಕೆ ನೋಡಿದರು, ಜಯತೀರ್ಥರು ಅದನ್ನು ಕೊಟ್ಟಿದ್ದಾರೆ, ಏನಂತ ಗೊತ್ತಾಗಲಿಲ್ಲ. ಆ ಒಳಗಿನ ಮರ್ಮವೇ ಗೊತ್ತಾಗದಿದೆ. ಪುನಃ ಇದೇನು ಚಿಕ್ಕ ಮಕ್ಕಳು ಬರೆದ ಹಾಗಿದೆ, ಇದನ್ನು ತೊಗೊಂಡು ಏನು ಮಾಡೋದು ಅನ್ನೋ ರೀತಿ ಇತ್ತಂತ ಅವ್ರ ಭಾವ. ಇದೇನಿದೆ ಇದು ಅಂತ ಸುಮ್ಮನೆ ಏನಿದೆ ಅಂತ ಒಳಗಿನ ವಿಷಯವೇ ಅವರಿಗೆ ಗಮನಕ್ಕೆ ಗೊತ್ತಾಗ್ತದೆ. ಅಷ್ಟು ಗಂಭೀರ ಪ್ರಮಾಣ ಲಕ್ಷಣ.
ಏನು ಇದರಿಂದ ಮಕ್ಕಳ ವಾಕ್ಯ ತೊಗೊಂಡು ಏನು ಮಾಡೋದು ಅನ್ನೋ ಒಂದು ಶೈಲಿಯಲ್ಲಿ ಅವರು ಮಾತಾಡಿದ್ರಂತೆ. ಪುನಃ ಮರಳಿ ಜಯತೀರ್ಥರಿಗೆ ಕೊಟ್ಟುಬಿಟ್ರಂತೆ ಪ್ರಮಾಣಲಕ್ಷಣ. ಅರ್ಥವಾಗಿಲ್ಲ ಅವರಿಗೆ. ಶ್ರೀಮದ್ ಆನಂದ ತೀರ್ಥರು ಬರೆದ ಆ ಒಂದು ಪುಸ್ತಕ ಕೊಟ್ಟಾಗ ಮೇಲ್ನೋಟಕ್ಕೆ ಏನು ಒಳಗಿನ ಮರ್ಮವೇ ಗೊತ್ತಾಗಲಿಲ್ಲ. ಅದಾದ ಮೇಲೆ ಜಯತೀರ್ಥರು ಅದಕ್ಕೆ ತಾವು ಬರೆದಿರುವ ಟೀಕೆಯನ್ನು ಕೊಟ್ಟರಂತೆ. ಇವಾಗ ನೋಡಿ ಅಂತ ನೋಡ್ತಾರೆ ಓದ್ತಾ 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 ಮೈ ಮರೆತು ಬಿಟ್ಟಿರ್ತು ವಿದ್ಯಾರಣ್ಯರು. ವಿದ್ಯಾಪಕ್ಷಪಾತಿಗಳು, ಎಲ್ಲರ ಗುಣಕ್ಕೆ ಬೆಲೆ ಕೊಡ್ತಕ್ಕಂಥವರು, ಯಾವಾಗ ಪ್ರಮಾಣ ಕ್ಷಣಕ್ಕೆ ನ್ಯಾಯಕಲ್ಪತರು ಎಂಬತಕ್ಕಂಥ ಟೀಕೆಯನ್ನು ಬರೆದಿದ್ದಾರೆ. ಆವಾಗ ನೋಡಿದರೆ ಶ್ರೀಮದ್ ಆಚಾರ್ಯರ ಭಾವ ಏನು ಅಂತ ಅರ್ಥ ಆಗಿ ಪುಲಕಿತರಾಗಿಬಿಟ್ರಂತೆ. ಅಬ್ಬಬ್ಬಬ್ಬಬ್ಬಬ್ಬ ಏನ್ರಿ ಇದು ಎಷ್ಟು ಹಾಗೆ ಆ ಪ್ರಮಾಣ ಲಕ್ಷಣಕ್ಕೆ ಟೀಕೆಯನ್ನು ಬರೆದಿದ್ದು ನೋಡ್ರಿ. ಆ ಓದುವಾಗ ಬಹಳ ಪುಲಕಿತರಾಗಿ ಬಹಳ ಸಂತೋಷ ಆಯ್ತಿದ್ದು ವಿದ್ಯಾರಣ್ಯರಿಗೆ. ಅಂದರೆ ಆ ಟೀಕೆಯ ವೈಶಿಷ್ಟ್ಯ ಆಗಿತ್ತು. ಆ ಒಳಗಿನ ಸಾರವನ್ನು ತೆಗೆದು ಅವರ ಹೃದಯವನ್ನು ಅರ್ಥ ಮಾಡಿಕೊಂಡು ಬರೆಯೋದಿದೆಯಲ್ಲ ಅಂತ ಜಯತೀರ್ಥರ ಒಂದು ಆ ಟೀಕೆಯ ವೈಶಿಷ್ಟ್ಯತೆ ಇದು. ಇಲ್ಲ ನೀವು ಬರೀ ಮೂಲ ಇಟ್ಕೊಂಡ್ರೆ ಗೊತ್ತಾಗ್ತಿದ್ದಿಲ್ಲ. ಯಾವಾಗ ಅವರು ಮೂಲಕ್ಕೆ ಒಂದು ಅಭಿಪ್ರಾಯವನ್ನು ಬರೆದರೋ ಆವಾಗ ಎಲ್ರಿಗೂ ಇದ್ರ ವಿಷಯ ಗೊತ್ತಾಗ್ತಾ ಬಂತು. ಅದಕ್ಕೇ ಎಲ್ಲರೂ ಜಯತೀರ್ಥರ ಸ್ಮರಣೆಯನ್ನು ಮಾಡ್ತಾರೆ. ವೇದಾಂತದಲ್ಲಿ ಅಥವಾ ಅಧ್ಯಯನ ಮಾಡಬೇಕು, ವೇದಾಂತಗಳ ಗ್ರಂಥಗಳ ಅಧ್ಯಯನ ಮಾಡಬೇಕು ಅಂದರೆ ಜಯತೀರ್ಥರ ವಿಶೇಷವಾದ ಅನುಗ್ರಹ ಬೇಕಾಗ್ತದೆ. ಅದಕ್ಕೆ ಅವರ ಸ್ಮರಣೆ ಬಹಳ ಅತ್ಯವಶ್ಯ. ಇಂತಹ ಒಂದು ಉಪಕಾರ ಮಾಡಿದ್ದಾರೆ. ವಿದ್ಯಾರಣ್ಯರು ಬಹಳ ಖುಷಿಯಾಯಿತಂತೆ. ಅಷ್ಟೇ ಅಲ್ಲ, ಅಷ್ಟು ಸಂತೋಷಪಟ್ಟು ಈಗಾಗಲೇ ಎಷ್ಟೋ ಕಡೆ ದಿಗ್ವಿಜಯ ಸಾಧಿಸಿ ಜಯಪತ್ರ ತಂದಂಥವರು ಜಯತೀರ್ಥರು. ಎಲ್ಲ ವಾದಿಗಳನ್ನು ಸೋಲಿಸಿ ಜಯಪತ್ರ ತಂದಿದ್ದರಂತೆ. ಆ ಜಯಪತ್ರ ತಂದಂತಹ ಜಯತೀರ್ಥರನ್ನು, ಅವರು ಬರೆದಿರುವ ಗ್ರಂಥಗಳನ್ನು ತೆಗೆದುಕೊಂಡು ಅವರನ್ನು ಆನೆಯ ಮೇಲೆ ಕೂಡಿಸಿ, ವಿಜಯನಗರದಲ್ಲಿ ಜಯತೀರ್ಥರನ್ನು ಆನೆ ಮೇಲೆ ಕೂಡಿಸಿ ಅವರು ಪಡೆದಿರುವ ಜಯಪತ್ರಗಳು, ಅವರು ಪಡೆದಿರುವ ಗ್ರಂಥಗಳನ್ನು ಇಟ್ಟು ಮೆರವಣಿಗೆ ಮಾಡಿದರಂತೆ. ವಿದ್ಯಾರಣ್ಯರ ನೇತೃತ್ವದಲ್ಲಿ ಮೆರವಣಿಗೆ ನಡೀತಂತೆ. ಇಂಥ ವೈಭವ ದೋಂಡೋಪಂತ ಜಯತೀರ್ಥರ ಒಂದು ವೈಭವ ಹಾಗೆ, ಇನ್ನೊಂದು ವೈಭವ ಹೀಗೆ. ಆ ದೋಂಡೋಪಂತರ ಜಯತೀರ್ಥರ ಆಗಿ ಬಂದು ಇಷ್ಟು ಒಂದು ವೈಭವ ನಡೆದಿರತಕ್ಕಂಥ ಕಾಲ ಘಟ್ಟ ಅದು ಜಯತೀರ್ಥರ ಕಾಲ. ಅಂತಹ ಜಯತೀರ್ಥರ ವಿಶೇಷವಾದ ಸ್ಮರಣೆಯನ್ನು ಟೀಕಾರಾಯರ ಪಂಚಮಿ ಅಂತ ಎಲ್ಲ ಭಾರತಾದ್ಯಂತ ಪ್ರತಿಯೊಬ್ಬ ಮಾಧ್ವರು ನೆನೆಯಲೇಬೇಕಾದ, ಸ್ಮರಣೆ ಮಾಡಲೇಬೇಕಾದ ವ್ಯಕ್ತಿ, ಅಪರೋಕ್ಷ ಜ್ಞಾನಿ, ಸಾಕ್ಷಾತ್ ಶೇಷಾಂಶ ಸಂಭೂತರು ಅಂತ ಅವರನ್ನು ಕರೀತಾ ಇದ್ದಾರೆ. ಅಂತಹ ಜಯತೀರ್ಥರ ಸ್ಮರಣೆ ಮಾಡಿದರೆ ಒಳ್ಳೆ ಜ್ಞಾನ ಸಿದ್ಧಿ ಆಗ್ತದೆ. ಮುಖ್ಯವಾಗಿ ವೈರಾಗ್ಯ ಬರ್ತದೆ. ವೈರಾಗ್ಯದ ಬಗ್ಗೆ ಜಯತೀರ್ಥರ ವೈರಾಗ್ಯ ಅಂತಂದರೆ ಅಭಾವ ವೈರಾಗ್ಯ ಅಲ್ಲ. ಅಕ್ಷೋಭ ತೀರ್ಥರ ವೈರಾಗ್ಯ, ಜಯತೀರ್ಥರ ವೈರಾಗ್ಯ ಇದು ಅಭಾವ ವೈರಾಗ್ಯ ಅಲ್ಲ. ಅಭಾವ ವೈರಾಗ್ಯ ಅಂದರೆ ವಸ್ತು ಇಲ್ಲದೆ ಇರುವುದರಿಂದ ಬೇಡ ಅನ್ನುವುದು ಅಭಾವ ವೈರಾಗ್ಯ. ಯಾವ ವಸ್ತು ಇಲ್ಲವೋ ಅದರ ಮೇಲೆ ವೈರಾಗ್ಯ. ವಸ್ತು ಇದ್ರದ್ದು ಬೇಕೇ, ನಮ್ಮದೆಲ್ಲ ಅಭಾವ ವೈರಾಗ್ಯ. ಯಾವುದು ಇಲ್ಲವೋ ಅದರ ಬಗ್ಗೆ ವೈರಾಗ್ಯ. ಭಾವ ವೈರಾಗ್ಯ ಅಂತಂದರೆ ಎದುರಿಗೆ ಕಣ್ಣು ಕಾಣುವ ವಸ್ತುವನ್ನೇ ಬಿಡೋದಿದೆಯಲ್ಲ, ಇದು ಭಾವ ವೈರಾಗ್ಯ. ಈ ಭಾವ ವೈರಾಗ್ಯ ಅಭಾವ ವೈರಾಗ್ಯ ಖಂಡಿತ ಅಲ್ಲ. ನಮ್ಮದೆಲ್ಲ ಅಭಾವ. ಯಾವಾಗ ವಸ್ತು ನಮ್ಮಲ್ಲಿ ಇಲ್ಲವೋ ನಮಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಾ ಬರ್ತೇವೆ, ವೈರಾಗ್ಯ ಅಂತ ಹೇಳ್ತೀವಿ. ಯಾವಾಗ ವಸ್ತು ಬಂತೋ ಅದರ ಮೇಲೆ ಆಸಕ್ತಿ ನಮಗೂ ಇದೆ. ಯಾವುದಿಲ್ಲವೋ ಅದರ ಬಗ್ಗೆ ವೈರಾಗ್ಯ. ಇದ್ದ ವಸ್ತುವ ಮೇಲೆ ಇದ್ದ ವಸ್ತು ಏನಿದೆಯೋ ಅದರಲ್ಲಿ ವೈರಾಗ್ಯ ಬಂದರೆ ಅದು ನಿಜವಾದ ವೈರಾಗ್ಯ. ನಮ್ಮದೆಲ್ಲ ಅಭಾವ ವೈರಾಗ್ಯ. ಜಯತೀರ್ಥರದು, ಅಕ್ಷೋಭಿ ತೀರ್ಥರದು ಭಾವ ವೈರಾಗ್ಯ. ಎದುರಿಗಿರುವ ಸಂಪತ್ತನ್ನೇ ತ್ಯಾಗ ಮಾಡಿರ್ತಕ್ಕಂಥವ್ರು ಭಾವ ವೈರಾಗ್ಯ. ಭಾವ ಅಂದರೆ ಇದ್ದದ್ದನ್ನೇ ಬಿಡೋದಿದೆಯಲ್ಲ, ಅದು ಭಾವ ವೈರಾಗ್ಯ. ಇದ್ದದ್ದನ್ನು ಯಾರು ಬಿಡ್ತಾರೆ ಹೇಳಿ? ಬಿಡ್ತಾರೆಯೇ? ಎಲ್ಲ ಬೇಕು 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 ಅನ್ನತಕ್ಕಂಥ ಕಾಲ. ಕಣ್ಣೆ ಕಾಣುವ ಆ ಗರ್ಭ ಸಂಪತ್ತು, ಆ ವೈಭವ, ಇಬ್ಬರು ಹೆಣ್ಣಂದಿರು, ಇಂತಹ ಒಂದು ಸಣ್ಣ ಪುಟ್ಟ ಶ್ರೀಮಂತಿಕೆ ಅಲ್ಲ ಸ್ವಾಮಿ. ಹುಟ್ಟುತ್ತಾನೆ ಚಿನ್ನದ ಬಟ್ಟಲಲ್ಲಿ ಹಾಲು ಕುಡಿದು ಬೆಳೆದಂತಹ ರಾಜಕುಮಾರ,
ಇಬ್ಬರು ಮಡಿದರು ಇದನ್ನು ಬಿಟ್ಟು ಬರಬೇಕು ಅಂದರೆ ಇದಕ್ಕೇನಂತಾರೆ ಅಕ್ಷೋಭ್ಯತೀರ್ಥರ ವೈರಾಗ್ಯ, ಜಯತೀರ್ಥರ ವೈರಾಗ್ಯ, ಭಾವವೈರಾಗ್ಯ. ಎದುರಿಗಿರುವ ವಸ್ತುವನ್ನು ನೋಡಿಯೂ ಬೇಡ ಅಂತಂದರೆ ಅದು ಭಾವವೈರಾಗ್ಯ. ಇದು ಜಯತೀರ್ಥದ ಹಾಗೆ ಅಭಾವ ವೈರಾಗ್ಯ ಖಂಡಿತ ಅಂದರೆ ಭಾವವೈರಾಗ್ಯ. ಇರುವುದನ್ನೇ ತ್ಯಾಗ ಮಾಡಿ ಪೀಠಕ್ಕೆ ಬಂದಿರತಕ್ಕಂಥವರು ಮಹಾವಿರಕ್ತರು. ಅಂದರೆ ಅಂಥ ಜಯತೀರ್ಥ ಸ್ಮರಣೆ ಮಾಡಿದರೆ ವೈರಾಗ್ಯದ ಸ್ವಲ್ಪ ಪರಿಚಯ ನಮಗಾಗ್ತದೆ. ಎದುರಿಗೆ ವಸ್ತು ಇದ್ದರೂ ಕೂಡ ಅದರ ಬಗ್ಗೆ ಆಸಕ್ತಿಯನ್ನು ಬೆಳೆಸಿಕೊಳ್ಳದಂತೆ ಇರುವ ಪ್ರಯತ್ನವನ್ನು ಮಾಡಲಿಕ್ಕಾಗ್ತದೆ. ನಮಗೆ ಕಂಡಿದ್ದೆಲ್ಲ ಬೇಕೇ, ನಮಗೆ ಎಲ್ಲವೂ ಬೇಕು ಬೇಕು ಅಂತ ಅನ್ನಿಸ್ತದೆ. ಇದು ವೈರಾಗ್ಯ ಅಂತ ಕರೆಸ್ಕೊಳ್ಳಲ್ಲ. ಕಣ್ಣಿಗೆ ಕಾಣ್ತಾ ಇದ್ದರೂ ನೋಡ್ತಾ ಇದ್ದರೂ ವಸ್ತು ನಮಗೆ ವಿಷಯ ಪದಾರ್ಥಗಳು ವಸ್ತುಗಳು ಕಣ್ಣಿಗೆ ಬಿದ್ದರೂ ಕೂಡ ಅದರ ಬಗ್ಗೆ ಆಸಕ್ತಿ ಹುಟ್ಟದಂತೆ ಆಗಬೇಕು. ಹೀಗೆ ಅದು ಆಗೋದಿಲ್ಲ, ಬಹಳ ಕಷ್ಟ. ಒಂದು ವಸ್ತು ನೋಡಿದ ತಕ್ಷಣ ಬೇಕು ಅನಿಸುತ್ತೆ. ಯಾವುದೇ ಆಗಲಿ ಬೇಕು 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 ಅಂತ ಅನಿಸ್ತದೆ, ಮನುಷ್ಯ ಸಹಜತೆ ನಮ್ಮ. ಈ ಬೇಕು ಅನಿಸುವ ವಸ್ತು ಕಣ್ಣು ಮುಂದಿದ್ದರೂ ಕೂಡ ಅದರ ಬಗ್ಗೆ ನಿರಾಸಕ್ತಿಯನ್ನು ತಿಳಿಯುವ ಒಂದು ಹಂತ ಇದೆಯಲ್ಲ, ಇದು ವೈರಾಗ್ಯದ ಮೊದಲನೇ ಹಂತ. ಜಯತೀರ್ಥನ ಆರಾಧನೆ ಮಾಡಿದರೆ ಇದು ಬರಬೇಕು. ವೈರಾಗ್ಯದ ಮೆಟ್ಟಲು ಅಲ್ಲಿಂದ ಪ್ರಾರಂಭ. ಮೊದಲು ಇದ್ದದ್ದನ್ನು ಬೇಡ ಅನ್ನೋದು, ಇಲ್ಲದೇ ಇದ್ದದ್ದು ನೀವು ಇಲ್ಲದೇ ಇರುವ ವಸ್ತುವನ್ನು, ಸಿಗದೇ ಇರುವ ವಸ್ತುವನ್ನು ಬೇಡ ಅಂತ ಹೇಳ್ತಾ ಬರ್ತಾರೆ. ಯಾರಿಗೆ ಮನೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ವೋ ಮನೆ ಕಟ್ಟೇನು ಮಾಡೋದ್ರಿ ಅಂತ ವೈರಾಗ್ಯ ಹೇಳ್ತಾನೆ. ಯಾರಿಗೆ ಬಂಗಾರ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ವೋ ಅಯ್ಯೋ ಬಂಗಾರ ಏಕೆ ಬೇಕ್ರಿ ಅಂತ ವೈರಾಗ್ಯ ಹೇಳ್ತಾನೆ. ಅನುಕೂಲ ಇದ್ದರೆ ಅವನು ಬಂಗಾರ ತಗೊಳ್ಳೋವನೇ, ಅನುಕೂಲ ಇದ್ದರೆ ಮನೆ ಕಟ್ಸೋರೇನೆ. ಯಾರಿಗೆ ದೊಡ್ಡದು ಒಂದು ಟಿ ವಿ ತೊಗೊಳ್ಳಿಕ್ಕಾಗಿಲ್ಲ, ಅಯ್ಯೋ ಟಿ ವಿ ನೋಡಿ ಏನು ಮಾಡೋದ್ರಿ, ಸುಮ್ಮನೆ ಸಮಯ ಹಾಳು ಅಂತ ಹೇಳ್ತಾನೆ. ಟಿ ವಿ ಬಂದರೆ ಇವನು ಬೇಕೇ, ತಮಗೆ ಅನುಕೂಲವಾಗಿ ಎಲ್ಲ ಬೇಕು. ಯಾವುದಿಲ್ಲವೋ ಅದ್ರ ಬಗ್ಗೆ ವೈರಾಗ್ಯದ ಮಾತು ಹೇಳ್ತಾ ಹೋಗ್ತಾರೆ. ಇದ್ರೆ ಎಲ್ಲ ಬೇಕು ಮನುಷ್ಯನಿಗೆ, ಯಾವುದು ಬೇಡ ಹೇಳಿ, ಯಾವುದಿಲ್ಲವೋ ಅಯ್ಯೋ ಅದ್ರ ಬಗ್ಗೆ ನಮಗೆ ವೈರಾಗ್ಯ ಅಂತ ಹೇಳ್ತಾ ಇದು ಕಾಟಾಚಾರದ ವೈರಾಗ್ಯ. ಇದು ಜಯತೀರ್ಥರಂತೆ ಎದುರಿಗಿರುವ ವಸ್ತುವನ್ನೇ ನೋಡಿ ಅದರ ಬಗ್ಗೆ ಆಸಕ್ತಿಯನ್ನು ಕಳೆದುಕೊಳ್ಳೋದೇನಿದೆಯಲ್ಲ, ಇದು ಜಯತೀರ್ಥ ಅನುಗ್ರಹದಿಂದ ಬರುತ್ತದೆ. ಜಯತೀರ್ಥರ ಸ್ಮರಣೆ ಮಾಡಿದರೆ ವೈರಾಗ್ಯದ ಸ್ವಲ್ಪ ಪರಿಚಯ ಆಗ್ತದೆ. ಇಲ್ಲಾಂದರೆ ನಮಗೆ ಯಾವ ಜನ್ಮದಲ್ಲೂ ಕೂಡ ವೈರಾಗ್ಯ ವೈರಾಗ್ಯ ವೈರಾಗ್ಯದ ಬಾಯಿಂದ ಹೇಳ್ಬೋದು ಅಷ್ಟೇ ಆಗಲಿ, ಆ ಶಬ್ದದ ಪರಿಚಯ ಸುಮ್ಮನೆ ನಾವು ಹೇಳ್ಬೋದು, ಆದರೆ ಅನುಭವ ಆಗೋದು ಕಷ್ಟ. ನೋಡಿ, ಜಯತೀರ್ಥರನ್ನು ನೋಡಿದರೆ, ಅಕ್ಷೋಭ್ಯ ತೀರ್ಥರನ್ನು ಸ್ಮರಣೆ ಮಾಡಿದರೆ ಅದನ್ನು ಸ್ವಲ್ಪ ಪರಿಚಯ ಮಾಡಿಕೊಳ್ಳುವ, ಅದನ್ನು ಪ್ರಾರಂಭ ಮಾಡುವ ಶಕ್ತಿ ಬರ್ತದೆ. ವೈರಾಗ್ಯದ ನಿಧಿ, ವೈರಾಗ್ಯದ ಪ್ರಾರಂಭದ ಮೆಟ್ಟಲು. ಜಯತೀರ್ಥರ ಆರಾಧನೆ ಮಾಡುವಾಗ ಒಂದೊಂದು ಆರಾಧನೆಗೂ ಒಂದೊಂದು ವಸ್ತುವನ್ನು ನಾವು ಬಿಡ್ತಾ ಹೋಗಬೇಕು. ಅವರಂತೆ ಸಾಕಪ್ಪ ಇದು ಸಾಕಪ್ಪ ಸಾಕು ಅಂತ ಅದನ್ನು ಮನಪೂರ್ವಕವಾಗಿ ಅದರ ಸಂಪರ್ಕವನ್ನು ಕಮ್ಮಿ ಮಾಡ್ತಾ ಹೋಗಬೇಕು. ಅದು ಜಯತೀರ್ಥರಿಗೆ ಹೆಚ್ಚು ಖುಷಿ ಆಗ್ತದೆ. ವೈರಾಗ್ಯವನ್ನು ಬೆಳೆಸಿಕೊಂಡು ಅದರಿಂದ ಜ್ಞಾನದ ಕಡೆಗೆ ಹೋಗುವ, ಜ್ಞಾನ ಮಾರ್ಗದಲ್ಲಿ ಹೋಗುವ ಸಾಧ್ಯತೆ ಆಗ್ತದೆ. ಇದು ಜಯತೀರ್ಥರು ಕಲಿಸಿಕೊಟ್ಟಂಥ ಪಾಠ. ಮೊದಲು ನೋಡುವ ವಸ್ತುವನ್ನು ಏನು, ಎದುರಿಗಿರುವ ವಸ್ತುಕತೆ ಏನಿದೆ, ನಮ್ಮ ಕಾಣುವ ಪದಾರ್ಥಗಳು ಇತ್ಯಾದಿಗಳು ಏನಿವೆ ವಿಷಯ ಪದಾರ್ಥಗಳು, ಮೊದಲು ಅದರ ಬಗ್ಗೆ ಆಸಕ್ತಿಯನ್ನು ಕಮ್ಮಿ ಮಾಡ್ತಾ ಬಂದರೆ ಹಂತ ಹಂತವಾಗಿ ಒಂದು ಜ್ಞಾನ ಮಾರ್ಗದಲ್ಲಿ ನಡಿಲಿಕ್ಕಾಗ್ತದೆ ಎಂಬತಕ್ಕಂಥ ಸಂದೇಶವನ್ನು ಕೊಟ್ಟವರು ಅಕ್ಷೋಭ್ಯ ತೀರ್ಥರು. ದೊಡ್ಡ ಪಂಥ ಅಂದರೆ ಜಯತೀರ್ಥರು ಇದನ್ನು ನಮಗೆ ಸಂದೇಶ ಕೊಟ್ಟಿದ್ದಾರೆ. ಹಾಗೆ ಅಂತಹ ನಮಗೆ ತ್ಯಾಗ ಮಾಡುವ ಮನೋಧರ್ಮ ಬರಬೇಕು. ಆ ಜಯತೀರ್ಥನ ಅನುಗ್ರಹದಿಂದ ಒಳ್ಳೆಯ ಜ್ಞಾನವೂ ಬರಬೇಕು. ಆ ಜ್ಞಾನದಿಂದ ಭಕ್ತಿ ಪರಿಪಕ್ವಗೊಂಡು ಭಗವಂತನ ಅನುಗ್ರಹ ಪಡೆಯುವಂತಾಗಬೇಕು ಅಂತಿದ್ದರೆ ಜಯತೀರ್ಥನ ಅನುಗ್ರಹ ಬೇಕಾಗ್ತದೆ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿದ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿ ಭಾಸತಾಮನೋ ಹೃದಂಬರಿ. ನಮ್ಮ ಹೃದಯ ಆಗಸದಲ್ಲಿ ಹೃದಯದ ಒಳಗೆ ಆ ಜಯತೀರ್ಥನೆಂಬ ಸೂರ್ಯ ಯಾವಾಗಲೂ ಬೆಳಗುತ್ತಾ ಇರಲಿ. ಸೂರ್ಯ ಅಂದ್ರೇನು? ಸೂರ್ಯೋದಯ ಆಗುವಾಗ ಕತ್ತಲೆಲ್ಲ ದೂರ ಆಗುವಂತೆ ಜಯತೀರ್ಥರು ನಮ್ಮ ಹೃದಯದಲ್ಲಿ, ಜಯತೀರ್ಥರು ಎಂಬತಕ್ಕಂಥ ಸೂರ್ಯ ನಮ್ಮ ಹೃದಯದಲ್ಲಿ ಬಂದಿದ್ದೇ ಆದರೆ ನಮ್ಮ ಒಳಗಿರುವ ಅಜ್ಞಾನದ ಕತ್ತಲು ದೂರವಾಗುತ್ತೆ. ಕತ್ತಲು ಯಾವುದು? ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ. ಯಾವುದು ಕತ್ತಲು ಯಾವುದಪ್ಪ ಅಂತಂದರೆ ಮಿಥ್ಯಾ ಸಿದ್ಧಾಂತವೇ ಕತ್ತಲು. ಯಾವುದು ಮಿಥ್ಯಾ ಸಿದ್ಧಾಂತ? ಮಿಥ್ಯಾ ಸಿದ್ಧಾಂತ ಅಂದರೆ ಏನು? ಯಾವುದನ್ನು ಓದಿದರೆ ಭ್ರಮೆ, ಸಂಶಯಗಳು, ಅಜ್ಞಾನಗಳು, ವಿಪರೀತ ವಿಚಾರಗಳು ತಲೆಯಲ್ಲಿ ತುಂಬುತ್ತಾವೋ, ಯಾವುದನ್ನು ಓದಿದರೆ ಸಂಶಯ, ಭ್ರಮೆ, ಸಂದೇಹಗಳು, ವಿಚಿತ್ರ ವಿಮರ್ಶೆಗಳು, ವಿಚಾರಗಳು ತಿಳಿದು ಬರ್ತಾವೋ ಅವು ಮಿಥ್ಯಾ ಸಿದ್ಧಾಂತ.
ಯಾವುದನ್ನು ಅಧ್ಯಯನ ಮಾಡಿದರೆ ಬರೀ ಭ್ರಮೆಯೇ, ಬರೀ ಸಂಶಯವೇ. ಇದಮಿತ್ತಮ್ ಅಂತ ನಿರ್ಣಯ ಮಾಡಲಿಕ್ಕೆ ಆಗೋದಿಲ್ಲ. ಈ ಇದಮಿತ್ತಮ್ ಅಂತ ನಿರ್ಣಯ ಮಾಡಲಿಕ್ಕೆ ಆಗದೇ ಇರುವ ಬರೀ ಭ್ರಮಾತ್ಮಕವಾದ ಅಜ್ಞಾನದಿಂದ ತುಂಬಿರತಕ್ಕಂತಹ ವಿಷಯ ಏನಿರ್ತದೆ ಈ ಸಿದ್ಧಾಂತಗಳು, ಇದು ಮಿಥ್ಯಾ ಸಿದ್ಧಾಂತ ಅಂತ. ಮಿಥ್ಯಾ ಅಂದರೆ ಕತ್ತಲು, ಅಂದರೆ ಅದರಿಂದ ನಿಮಗೆ ಯಾವುದೇ ಒಂದು ಸರಿಯಾದ ಒಂದು ನಿರ್ಣಯ ತೆಗೆದುಕೊಳ್ಳಕ್ಕಾಗೋದಿಲ್ಲ, ಸರಿಯಾದ ಮಾರ್ಗದಲ್ಲಿ ಹೋಗಲಿಕ್ಕಾಗೋದಿಲ್ಲ. ಹೀಗೆ ನೀವು ಸರಿಯಾದ ಮಾರ್ಗದಲ್ಲಿ ಕಳಿಸದೇ ಇರುವ ಸಿದ್ಧಾಂತಗಳು ಅವು ಮಿಥ್ಯಾ ಸಿದ್ಧಾಂತಗಳು. ಅಂತಹ ಮಿಥ್ಯಾ ಸಿದ್ಧಾಂತ ಅದೇ ನಮಗೆ ಕತ್ತಲು. ಇಂತಹ ಕತ್ತಲನ್ನು ದೂರ ಮಾಡಿ ಸುಜ್ಞಾನದ ಬೆಳಕನ್ನು ಕೊಟ್ಟು ಭ್ರಮರಹಿತವಾದ, ಸಂಶಯರಹಿತವಾದ, ಅಜ್ಞಾನವಿಲ್ಲದ ಭಗವನ್ ಮಹಿಮೆಯನ್ನು ಸಾರತಕ್ಕಂತಹ ಸಕಲಗುಣ ಪರಿಪೂರ್ಣನಾದ ಭಗವಂತನನ್ನು ಸದಾ ಚಿಂತನೆ ಮಾಡುವ, ನಿರ್ದೋಷನಾದ ಸುಖ ಸ್ವರೂಪನಾದ ಭಗವಂತನನ್ನು ತಿಳಿಸುವ ಶಾಸ್ತ್ರಗಳ ಸರಿಯಾದ ಪರಿಚಯವನ್ನು ಮಾಡಿಕೊಟ್ಟು, ಅದು ಯಥಾರ್ಥ ಜ್ಞಾನ, ಅದು ಸತ್ಯವಾದ ಜ್ಞಾನ. ಉಳಿಕಿದ್ದು ಮಿಥ್ಯಾಜ್ಞಾನ. ಅದಕ್ಕೆ ಮಿಥ್ಯಾ ಸಿದ್ಧಾಂತ, ನಮ್ಮದು ಯಥಾರ್ಥವಾದ ಸಿದ್ಧಾಂತ. ಇಂಥ ಸಿದ್ಧಾಂತವನ್ನು ಕೊಟ್ಟು ಈ ಕತ್ತಲು ಏನಿದೆ, ಸಂಶಯ, ಭ್ರಮೆ, ಸಂದೇಹಗಳು, ವಿಪರೀತ ವಿಚಾರಗಳು, ಇವೆಲ್ಲ ಏನು ಗೊಂದಲಗಳೇನಿವೆ, ಈ ಗೊಂದಲಗಳು ಅಂದರೆ ಆಧ್ಯಾತ್ಮ ಸಾಧಕನಿಗೆ ತೊಂದರೆಯಾಗಿರತಕ್ಕಂತಹ ಈ ಒಂದು ಭ್ರಮೆ, ಸಂದೇಹಗಳನ್ನು, ಸಂಶಯಗಳ ನಿವಾರಣೆ ಮಾಡಿ ಸರಿಯಾದ ಜ್ಞಾನವನ್ನು ಕೊಟ್ಟಂತಹ ಅದೇ ನಮ್ಮ ಕತ್ತಲು. ಆ ಕತ್ತಲನ್ನು ದೂರ ಮಾಡುವ ಸೂರ್ಯ ಅಂತಂದರೆ ಜಯತೀರ್ಥರು. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ. ಆ ಕತ್ತಲನ್ನು ಪಡೆದೋಡಿಸುವ ಸಾಮರ್ಥ್ಯ ಇರತಕ್ಕಂತಹ ವಿಚಕ್ಷಣ ಯಾರು? ಜಯತೀರ್ಥರು. ಅಂತಹ ಜಯತೀರ್ಥಿರತಕ್ಕಂಥ ಸೂರ್ಯ ಅಜ್ಞಾನದ ಹೃದಯದ ಒಳಗೆ ಮಡುಗಟ್ಟಿ ನಿಂತಹ ಅಜ್ಞಾನದ ಕತ್ತಲನ್ನು ದೂರ ಮಾಡಿ ನಮಗೆ ಸುಜ್ಞಾನದ ಬೆಳಕನ್ನು ಕೊಡಲಿ. ಆ ಸುಜ್ಞಾನದ ಬೆಳಕನ್ನು ಕೊಡುವ ಸೂರ್ಯ ಎಲ್ಲಿ ಬರಬೇಕು? ಹೃದಯ ಆಗಸದಲ್ಲಿ ಬರಬೇಕು, ಬೇರೆ ಎಲ್ಲೂ ಇಲ್ಲ. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಾಖ್ಯ ತರಣಿ ಭಾಸತಾಮನೋ ಹೃದಂಬರಿ. ಆ ಜಯತೀರ್ಥರಿರತಕ್ಕಂಥ ಸೂರ್ಯ ನಮ್ಮ ಹೃದಯ ಆಗಸದಲ್ಲಿ ಯಾವಾಗಲೂ ಬೆಳಗ್ತಾ ಇರಲಿ. ಅಂದರೆ ಅವರು ಬೆಳಗ್ತಾ ಇದ್ದರೆ ಒಳ್ಳೆಯ ವಿಚಾರ, ಒಳ್ಳೆಯ ಜ್ಞಾನ, ಭಗವಂತನ ಬಗ್ಗೆ ನಿರ್ಮಲವಾದ ಭಕ್ತಿ, ಭಗವಂತನ ಬಗ್ಗೆ ವಿಶೇಷವಾದ ಜ್ಞಾನ, ಇದೆಲ್ಲ ತಿಳ್ಕೊಳ್ಳಿಕ್ಕಾಗ್ತದೆ. ಮುಖ್ಯವಾಗಿ ವೈರಾಗ್ಯ ಅಂದರೆ ಏನು, ಅದರ ಬಗ್ಗೆ ಪರಿಚಯ ಮೊದಲ ಮೆಟ್ಟಲು, ಅದು ಜಯತೀರ್ಥರಿಂದ ಆಗ್ತದೆ. ಈಗ ಜ್ಞಾನ, ವೈರಾಗ್ಯ, ಭಕ್ತಿಗಳು ಇವೆಲ್ಲ ಜಯತೀರ್ಥರ ಅನುಗ್ರಹದಿಂದ ಬರ್ತದೆ. ಅಂತ ಜಯತೀರ್ಥ ಸ್ಮರಣೆ ಎಲ್ಲರಿಗೂ ಕೂಡ ಜಯ ಎಂದು ನುಡಿಸಲು ಜಯಶೀಲನಾಗುವ, ಎಂದು ನುಡಿಯಲು ಯಮನಂಜುವ, ತಿ ಎಂದು ನುಡಿಯಲು ತಿಮಿರ ಪಾತಕ ಹಾನಿ, ಸ್ಥ ಎಂದು ನುಡಿಯಲು ತಾಪತ್ರಯ ಪರಿಹಾರ ಅಂತ ಹೇಳಿದ್ದಾರೆ. ಜಯತೀರ್ಥ 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 ಪಾಹಿಮಾಂ, ಜಯತೀರ್ಥ 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 ರಕ್ಷಮಾಂ ಅಂತ ಹೇಳಿಬಿಟ್ರೆ ಎಲ್ಲ ಪಾಪಗಳು ದೂರವಾಗತ್ತೆ. ಒಳ್ಳೆಯ ಯಮದೂತರ ಭಯ ಇಲ್ಲ. ವಿಶೇಷವಾಗಿ ಭಗವಂತನ ಶ್ರೀ ಮೂಲರಾಮಚಂದ್ರ ದೇವರ ವಿಶೇಷವಾದ ಅನುಗ್ರಹವಾಗ್ತದೆ. ಒಳ್ಳೆಯ ಜ್ಞಾನ ಬರ್ತದೆ. ಇದೆಲ್ಲದನ್ನು ಕೊಟ್ಟು ಅನುಗ್ರಹ ಮಾಡತಕ್ಕಂಥವ್ರು ಜಯತೀರ್ಥರಾದ್ದರಿಂದ ಈ ಜಯತೀರ್ಥರ ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ. ಅವರ ಅನುಗ್ರಹದಿಂದ ವಿಶೇಷವಾದ ತತ್ವಜ್ಞಾನದ ಬೆಳಕು ಎಲ್ಲರ ಹೃದಯದಲ್ಲಿ ಮೂಡಿ ಎಲ್ಲರ ಬದುಕು ಅತ್ಯಂತ ಶೋಭಾಯಮಾನವಾಗಿ ಒಂದು ವೈಷ್ಣವ ಒಂದು ಪರಂಪರೆಯಲ್ಲಿ ಶ್ರೇಷ್ಠವಾಗಿ ತಮ್ಮೆಲ್ಲರ ಬದುಕು ಮುನ್ನಡೆಯಲಿ ಅಂತ ಹೇಳ್ತಾ, ಜಯತೀರ್ಥರ ಒಂದು ಆಶೀರ್ವಾದ ಎಲ್ಲರ ಮೇಲೆ ಅಂತ ಹೇಳ್ತಾ ಎರಡು ಮಾತುಗಳನ್ನು ಜಯತೀರ್ಥರ ಪಾದ ಕಮಲಗಳಲ್ಲಿ ಸಮರ್ಪಣೆ ಮಾಡ್ತಿದ್ದೇನೆ. ಶ್ರೀಕೃಷ್ಣ ಅರ್ಪಣ ಮಸ್ತು.